ನಿರಂತರ ಸುದ್ದಿ. ಧರ್ಮಸ್ಥಳ ಸಾನಘಟ್ಟದ ಬಳಿ ಹತ್ಯೆಗೀಡಾದ ಸೌಜನ್ಯ ಪರ ಹೋರಾಟಗಾರರು ಅಂತ ಹೇಳಿಕೊಂಡು ಸೌಜನ್ಯ ಹಂತಕ ಸಂತೋಷರಾವ್ ಪರ ಹೋರಾಟ ನಡೆಸುತ್ತಿರುವಂತಹ ತಿಮರೋಡಿಯವರು ಈ ಹೋರಾಟಕ್ಕೆ ಭಾಗಿಯಾಗಲು ಬಂದಂತಹ ಮೈಸೂರಿನ ಸ್ವಯಂ ಸೇವಾ ಸಂಸ್ಥೆ ಒಡನಾಡಿಯ ಸ್ಟ್ಯಾನ್ಲಿ ಅವರಿಗೆ ಹೊಡೆದು ಕಳಿಸಿದ್ದಾರಾ ಎನ್ನುವಂಥ ಪ್ರಶ್ನೆ ಮೂಡಿದೆ. 2013ರಿಂದ ಸಂತೋಷರಾವ್ ಪರವಾಗಿ ಮಹೇಶೆಟ್ಟಿ ತಿಮರೋಡಿ ಮತ್ತವರ ಬಳಗ ಹೋರಾಟವನ್ನು ನಡೆಸಿಕೊಂಡು ಬರ್ತಾಯಿದೆ. ಆ ಹೋರಾಟದ ಒಂದು ಭಾಗವಾಗಿ ಸೌಜನ್ಯ ಹಂತಕ ಸಂತೋಷರಾವ್ನನ್ನು ನ್ಯಾಯಾಲಯದ ಕಟಕಟೆಯಿಂದ ಹೊರಗೆ ತರುವಲ್ಲಿ ಅವರು ಯಶಸ್ವಿಯಾಗಿದ್ದರು. ತದನಂತರ ಈ ಬಗ್ಗೆ ಧರ್ಮಸ್ಥಳದವರ ಮೇಲೆ ಅಪಪ್ರಚಾರ ಮಾಡಬೇಕು, ಗೂಬೆ ಕೂರಿಸಬೇಕು ಎನ್ನುವ ನಿಟ್ಟಿನಲ್ಲಿ ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಅವರು ಅಣಿಯಾದ ಸಂದರ್ಭದಲ್ಲಿ ಅವರು ಸಹಕಾರ ಕೇಳಿದ್ದು ಒಡನಾಡಿಯ ಸ್ಟ್ಯಾನ್ಲಿ ಮತ್ತು ಪರಶು ಅವರ ಜೊತೆಗೆ. ಕಳೆದ 3 ದಶಕಗಳಿಂದ ಮೈಸೂರಿನಲ್ಲಿ ಒಡನಾಡಿ ಎಂಬ ಹೆಸರಿನ ಸ್ವಯಂ ಸೇವಾ ಸಂಸ್ಥೆಯನ್ನು ಕಟ್ಟಿಕೊಂಡು ಸಾಮಾಜಿಕ ಚಟುವಟಿಕೆಗಳನ್ನು ಮಾಡುತ್ತಿರುವಂತಹ ಜೋಡಿಯ ಹೆಸರು ಸ್ಟ್ಯಾನ್ಲಿ ಮತ್ತು ಪರಶು. ಆ ಸಂಸ್ಥೆಯು ಅಬಲೆಯರ, ನಿರ್ಗತಿಕರ, ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದವರ, ಲೈಂಗಿಕವಾಗಿ ಶೋಷಣೆಗೆ ಒಳಗಾದವರು ಮತ್ತು ಸಮಾಜದ ಕೆಟ್ಟ ಕೆಲಸಗಳ ವಿರುದ್ಧ ಒಂದು ಹೋರಾಟವನ್ನು ನಡೆಸಿಕೊಂಡು ಬಂದಂತಹ ಸಂಸ್ಥೆ. ಆ ಸಂಸ್ಥೆಯಲ್ಲಿ ಈಗಲೂ ಸುಮಾರು 100ಕ್ಕೂ ಹೆಚ್ಚು ಮಂದಿ ಆಶ್ರಯ ಪಡ್ಕೊಂಡಿದ್ದಾರೆ. ಅದರಲ್ಲಿ ಬಹುತೇಕರು ಹೆಣ್ಣುಮಕ್ಕಳು ಮತ್ತು ಒಂದಲ್ಲ ಒಂದು ರೀತಿ ಶೋಷಣೆಗೆ ಒಳಗಾದವರು. ವಿವಿಧ ಮೂಲಗಳ ದೇಣಿಗೆಯಿಂದ ಈ ಸಂಸ್ಥೆಯನ್ನು ನಡೆಸಲಾಗ್ತಾ ಇದೆ. ಆ ಸಂಸ್ಥೆಯಲ್ಲಿ ಕೆಲಸ ಮಾಡುವವರು ಎಲ್ಲರೂ ಅಲ್ಲಿ ಸಂತ್ರಸ್ತರೇ ಆಗಿರ್ತಾರೆ. ಅಂತಹ ಒಂದು ಸಂಸ್ಥೆ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ದು ಮುರುಘಾ ಮಠದ ಶ್ರೀಗಳ ವಿಚಾರದಲ್ಲಿ. ಮುರುಘಾ ಮಠದ ಶ್ರೀಗಳು ಹೆಣ್ಣುಮಕ್ಕಳ ಮೇಲೆ ದೌರ್ಜನ್ಯ ನಡೆಸಿದ್ದಾರೆ ಎಂದು ಮಾಹಿತಿ ತಿಳಿದ ತಕ್ಷಣ ಆ ಹೆಣ್ಣು ಮಕ್ಕಳನ್ನು ರಕ್ಷಿಸಿ ಮುರುಘಾ ಮಠದ ಶ್ರೀಗಳ ಮೇಲೆ ದೂರು ಕೊಡಿಸಿ ಅವರನ್ನು ಜೈಲಿಗೆ ಕಳಿಸುವಲ್ಲಿ ಯಶಸ್ವಿಯಾದದ್ದು ಒಡನಾಡಿ ಸಂಸ್ಥೆ. ಆ ಸಂದರ್ಭದಲ್ಲಿ ಕ್ರಿಶ್ಚಿಯನ್ ಮತಾವಲಂಬಿ ವ್ಯಕ್ತಿಗಳು ಮುರುಘಾ ಮಠದ ಮೇಲೆ ದಾಳಿ ನಡೆಸಿದರು ಎನ್ನುವ ರೀತಿಯಲ್ಲಿ ಪ್ರಚಾರ ಮಾಡಲಾಯಿತಾದರೂ ಅದನ್ನೆಲ್ಲ ಮೆಟ್ಟಿ ನಿಂತು ನ್ಯಾಯಪರವಾಗಿ ಹೋರಾಟ ಮಾಡಿತ್ತು. ಪೊಲೀಸ್ ಇಲಾಖೆ ಅವರ ಹೋರಾಟಕ್ಕೆ ಸಾಥ್ ನೀಡಿತ್ತು. ಮುರುಘಾ ಮಠದ ಶ್ರೀಗಳು ಜೈಲು ಪಾಲಾಗಿದ್ದರು. ಆ ವಿಚಾರದಲ್ಲಿ ಒಡನಾಡಿ ಸಂಸ್ಥೆಯು ರಾಜ್ಯ ಮಟ್ಟದಲ್ಲಿ ದೊಡ್ಡ ಹೆಸರನ್ನು ಪಡೆಯಿತು ಮತ್ತು ಅವರ ಇಷ್ಟು ವರ್ಷದ ಹೋರಾಟದ ಜೀವನಕ್ಕೆ ಒಂದು ಅದು ಮೈಲಿಗಲ್ಲು ಆಗಿತ್ತು. ಈ ವಿಚಾರ ಗೊತ್ತಿದ್ದಂತಹ ಮಹೇಶೆಟ್ಟಿ ತಿಮರೋಡಿಯವರು ಧರ್ಮಸ್ಥಳದ ವಿರುದ್ಧ ಹೋರಾಟವನ್ನು ರೂಪಿಸುವಲ್ಲಿ ಒಡನಾಡಿಯ ಸಹಕಾರ ಬೇಕಾದೀತು ಎನ್ನುವ ನೆಲೆಯಲ್ಲಿ ಅವರನ್ನು ಸಂಪರ್ಕ ಮಾಡಿದ್ದರು. ಮೈಸೂರಿನ ಜಲದರ್ಶಿನಿ ಅತಿಥಿ ಗೃಹದಲ್ಲಿ ಮಹೇಶೆಟ್ಟಿ ತಿಮರೋಡಿಯವರು ಹೋಗಿ ಒಡನಾಡಿಯ ಸ್ಟ್ಯಾನ್ಲಿ ಮತ್ತವರ ತಂಡವನ್ನು ಮೀಟ್ ಮಾಡಿ ಒಂದು ರೀತಿಯಲ್ಲಿ ಒಂದು ಸ್ಕೆಚ್ ರೆಡಿ ಮಾಡಿದ್ದರು. ಸ್ಟ್ಯಾನ್ಲಿ ಅವರು ಇವರು ಹೇಳಿದ್ದನ್ನು ನಂಬಿದ್ದರು ಮತ್ತು ಒಂದು ಹೆಣ್ಣಿಗೆ ಆದ ಅನ್ಯಾಯಕ್ಕೆ ಪ್ರತಿಯಾಗಿ ಹೋರಾಟ ಮಾಡುವಂತಹ ಭರವಸೆಯನ್ನು ನೀಡಿದ್ದರು. ಈ ಹೋರಾಟಕ್ಕೆ ಸ್ಟ್ಯಾನ್ಲಿ ಅವರು ಬಂದ ನಂತರ ಸ್ಟ್ಯಾನ್ಲಿ ಅವರಿಗೆ ಅರ್ಥವಾದದ್ದು ಏನು ಅಂತ ಹೇಳಿದರೆ, ಈ ಹೋರಾಟ ಧರ್ಮಸ್ಥಳದ ವಿರುದ್ಧವೇ ಹೊರತು ಅತ್ಯಾಚಾರಕ್ಕೊಳಗಾಗಿ ಹತ್ಯೆಗೀಡಾದ ಸೌಜನ್ಯ ಮನೆಯವರಿಗೆ ನ್ಯಾಯ ದೊರಕಿಸುವುದು ಅಲ್ಲ ಎನ್ನುವುದು. ಯಾಕಂತ ಹೇಳಿದರೆ ಅವರು ಕೇವಲ ಈ ಹೋರಾಟ ಒಂದನ್ನು ಕಂಡವರಲ್ಲ, ಇಂಥ 100 ಹೋರಾಟಗಳನ್ನು ಕಂಡವರು ಮತ್ತು ಕೆಲವರಲ್ಲಿ ಭಾಗವಹಿಸಿದವರು ಮತ್ತು ಕೆಲವನ್ನು ಯಶಸ್ವಿಯಾಗಿ ದಡ ಮುಟ್ಟಿಸಿದವರು. ಆದ್ದರಿಂದ
ಯಾರೇ ಹೋರಾಟ ಮಾಡಿದರೂ ಹೋರಾಟದ ಹಿಂದಿನ ಕಹಿ ಸತ್ಯಗಳನ್ನು ಅವರು ಆದಷ್ಟು ಬೇಗ ಅರಿತುಕೊಳ್ಳುತ್ತಾರೆ. ಮಹೇಶ್ ಶೆಟ್ಟಿ ತಿಮರೋಡಿಯವರ ಹೋರಾಟದ ಹಿಂದಿನ ಕುಯುಕ್ತಿಗಳನ್ನು ಬಹು ಬೇಗ ಅರ್ಥ ಮಾಡಿಕೊಂಡವರಲ್ಲಿ ಒಡನಾಡಿಯ ಸ್ಟ್ಯಾನ್ಲಿಯವರು ಒಬ್ಬರು. ಯಾಕಂದರೆ ಅವರು ವಿದ್ಯಾವಂತರು, ಕಾನೂನಿನ ಅರಿವು ಇದ್ದವರು, ಕೋರ್ಟು ಕಚೇರಿ ಇತ್ಯಾದಿಗಳನ್ನು ಸುತ್ತಿದವರು. ಸ್ವತಃ ಅವರ ಒಡನಾಡಿ ಸಂಸ್ಥೆಯಲ್ಲಿ ಕಾನೂನು ಕಲಿಯುವ ವಿದ್ಯಾರ್ಥಿಗಳಿಗೆ ತರಬೇತಿ ಕೊಡುವಂಥ ವ್ಯವಸ್ಥೆಯೂ ಇದೆ. ಆದ್ದರಿಂದ ಅವರಲ್ಲಿ ಒಂದು ರೀತಿಯ ಒಂದು ಸಂಘಟಿತ ಸಂಸ್ಥೆ ಇದು. ಹಲವು ಮಂದಿ ಸಮಾಜಮುಖಿಯಾಗಿ ಕೆಲಸ ಮಾಡುವಂತಹ ವ್ಯಕ್ತಿಗಳು ಆ ಸಂಸ್ಥೆಯೊಂದಿಗೆ ಕೈ ಜೋಡಿಸಿದ್ದಾರೆ. ಯಾವುದೇ ಪ್ರತಿಫಲಾಕ್ಷೆ ಇಲ್ಲದೆ ಅವರೆಲ್ಲರೂ ಸ್ವಯಂ ಸೇವಕರಾಗಿ ಕೆಲಸ ಮಾಡುತ್ತಿದ್ದಾರೆ. ಆದ್ದರಿಂದ ಅವರು ಪ್ರತಿಯೊಂದು ಕಾರ್ಯಚಟುವಟಿಕೆಗಳನ್ನು ಮಾಡುತ್ತಿದ್ದರೂ, ಯಾವುದಾದರೂ ಕಾರ್ಯಾಚರಣೆ ಮಾಡುತ್ತಿದ್ದರೂ ಸಹ ಕಾನೂನಿಗೆ ಅನುಗುಣವಾಗಿ ಮಾಡಿಕೊಂಡು ಹೋಗ್ತಾರೆ. ಮತ್ತು ಸ್ಥಳೀಯವಾಗಿ ಪೊಲೀಸು, ಜಿಲ್ಲಾಧಿಕಾರಿಗಳು ಇಂಥವರನ್ನು ಬಳಸಿಕೊಂಡು ಅವರಿಗೆ ಮಾಹಿತಿ ನೀಡಿ ಕಾನೂನು ಚೌಕಟ್ಟಿನ ಒಳಗೆ ಕಾರ್ಯಾಚರಣೆ ನಡೆಸ್ತಾರೆ, ಕೇಸುಗಳನ್ನು ದಾಖಲಿಸ್ತಾರೆ. ಈ ರೀತಿಯ ವ್ಯವಸ್ಥೆಗಳು ಅವರಲ್ಲಿದೆ. ಆದರೂ ಕೆಲವೊಂದು ಪ್ರಕರಣಗಳಲ್ಲಿ ಒಡನಾಡಿ ಸಂಸ್ಥೆಯವರ ಮೇಲೆ ಕಾನೂನು ಕ್ರಮಗಳ ಆದದ್ದು ಇದೆ. ಅದನ್ನು ಅವರು ಯಶಸ್ವಿಯಾಗಿ ಎದುರಿಸಿಯೂ ಇದ್ದಾರೆ. ಇಂತಹ ಸ್ಟ್ಯಾನ್ಲಿಯವರ ಬಲ ಸಿಕ್ಕಿದರೆ ಸೌಜನ್ಯ ಹೋರಾಟಕ್ಕೆ ಒಂದು ದೊಡ್ಡ ಆಸ್ತಿಯಾಗುತ್ತದೆ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ನಡೆಸುತ್ತಿರುವಂತಹ ಛಾಯಾ ಸಮರಕ್ಕೆ ಇದು ಒಂದು ಬಲ ನೋಡ್ತದೆ ಎನ್ನುವ ನಿಟ್ಟಿನಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿಯವರು ಮೈಸೂರಿಗೆ ಹೋಗಿ ಸ್ಟ್ಯಾನ್ಲಿಯವರನ್ನು ಮೀಟ್ ಮಾಡಿದರು. ಸ್ಟ್ಯಾನ್ಲಿಯವರು ಮತ್ತು ಪರಶು ಅವರಿಬ್ಬರು ಬೆಳ್ತಂಗಡಿಗೆ ಬಂದಿದ್ದರು. ಸ್ಥಳೀಯರ ಕೆಲವರ ಅಭಿಪ್ರಾಯಗಳನ್ನು ಕಂಡಿದ್ದರು. ಆಗ ಅವರಿಗೆ ಅರ್ಥ ಆದದ್ದು ಏನಂತ ಹೇಳಿದರೆ, ಈ ಹೋರಾಟ ಸೌಜನ್ಯ ಪರವಾಗಿ ಇಲ್ಲ, ಬದಲಾಗಿ ಸೌಜನ್ಯಗಳನ್ನು ಕೊಂದವರ ಪರವಾಗಿ ಇದೆ. ಸ್ಥಳೀಯ ಪೊಲೀಸರು COD ಮತ್ತು CBI ತನಿಖೆ ನಡೆಸಿದಂತಹ ಪ್ರಕರಣ, ಏಕಮೇವ ಆರೋಪಿ ಈ ಪ್ರಕರಣದಲ್ಲಿ ಇರುವುದು. ಸೌಜನ್ಯ ಮನೆಯವರು ಸಹ ಆತನ ಪರವಾಗಿ ವಾಲಿದ್ದಾರೆ ಮತ್ತು ಈ ಹೋರಾಟದಿಂದ ಸಾಕಷ್ಟು ದುಡ್ಡು ಹರಿದು ಬಂದಿದೆ. ಅದರಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿಯವರು ಸಾಕಷ್ಟು ಆಸ್ತಿ ಮಾಡಿದ್ದಾರೆ, ಸೌಜನ್ಯ ಮನೆಯವರು ಸಹ ಸಾಕಷ್ಟು ದುಂಡಗಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಸ್ಟ್ಯಾನ್ಲಿಯವರು ಅವರು ನಡೆಸಿಕೊಂಡು ಬಂದಂತಹ ಸಮಾಜಮುಖಿ ಹೋರಾಟಕ್ಕೆ ಯಾವುದೇ ರೀತಿಯಲ್ಲಿ ತೊಂದರೆಯಾಗಬಹುದು ಮತ್ತು ಕಪ್ಪು ಚುಕ್ಕೆ ಆಗಬಾರದು ಎನ್ನುವ ನಿಟ್ಟಿನಲ್ಲಿ ಎಚ್ಚರಿಕೆ ಹೆಜ್ಜೆ ಇಟ್ಟು ಮಹೇಶ್ ಶೆಟ್ಟಿ ತಿಮರೋಡಿಯವರೊಂದಿಗೆ ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೂ ಈ ಹತ್ಯೆಗೂ ಸಂಬಂಧ ಇದ್ದ ಹಾಗೆ ಕಾಣುವುದಿಲ್ಲ. ನಾವು ಕ್ಷೇತ್ರವನ್ನು ಟಾರ್ಗೆಟ್ ಮಾಡಿದರೆ ಒಂದು ಭಾರಿ ದೊಡ್ಡ ಗುಂಪು ನಮ್ಮ ವಿರುದ್ಧ ನಿಲ್ತದೆ. ಆದ್ದರಿಂದ ನಾವು ಆ ಗುಂಪನ್ನು ಎದುರಾಕಿಕೊಂಡು ಹೋರಾಟ ಮಾಡುವುದಕ್ಕೆ ಸೌಜನ್ಯ ಪರವಾಗಿ ನಾವು ಜನಾಭಿಪ್ರಾಯವನ್ನು ರೂಪಿಸುವಂತಹ ಕಾರ್ಯಕ್ರಮಗಳನ್ನು ಸಂಘಟಿಸಬೇಕು. ಆ ರೀತಿಯಾಗಿ ಹೋರಾಟ ಮಾಡಬೇಕು. ನಾವು ಧರ್ಮಸ್ಥಳದ ವಿಚಾರವನ್ನು ಎತ್ತಲೇಬಾರದು ಎನ್ನುವಂತಹ ಮಾತುಗಳನ್ನು ಹೇಳಿದಾಗ ಅದು ತಿಮರೋಡಿಯವರಿಗೆ ಪಥ್ಯವಾಗಲಿಲ್ಲ. ಯಾವಾಗ ತಿಮರೋಡಿಯವರು ಸ್ಟ್ಯಾನ್ಲಿಯವರ ಮಾತುಗಳನ್ನು ಕೇಳಿಸಿಕೊಳ್ಳಲಿಲ್ಲವೇ, ಸ್ಟ್ಯಾನ್ಲಿಯವರು ಸಹಜವಾಗಿ ಆ ಹೋರಾಟದಿಂದ ಹಿಂದೆ ಸರಿದರು. ಯಾಕಂತ ಹೇಳಿದರೆ ತಿಮರೋಡಿಯವರು ನಡೆಸಿಕೊಂಡು ಬಂದಂಥ ಹೋರಾಟ ನೇರವಾಗಿ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡುವ ರೀತಿಯಲ್ಲಿತ್ತು ಹೊರತು ಸೌಜನ್ಯಳಿಗೆ ನ್ಯಾಯ ಸಿಗುವಂಥ ಹೋರಾಟ ಆಗಿರಲಿಲ್ಲ. ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಅಂತ ಇದ್ದರೆ ಸ್ಟ್ಯಾನ್ಲಿಯವರ ಪರವಾಗಿ ಇರುವಂಥ ಅಂಶಗಳು ಏನಂತ ಹೇಳಿದರೆ ಕೇವಲ ನ್ಯಾಯಾಲಯದ ಮೂಲಕವೇ ಅದನ್ನು ನಾವು ದಕ್ಕಿಸಿಕೊಳ್ಳಬೇಕು. ತಿಮರೋಡಿಯವರ ಹತ್ರ ಸ್ಟ್ಯಾನ್ಲಿಯವರು ಮಾತಾಡುವಾಗಲೂ ಸಹ ಕೇಳಿದ್ದು ಪೊಲೀಸ್, COD, CBI ನ್ಯಾಯಾಲಯಕ್ಕೆ ಸಲ್ಲಿಸಿದಂಥ ಸಾಕ್ಷಿ ಮತ್ತು ಸಾಕ್ಷ್ಯಗಳು
ಸಾಕ್ಷಿಯನ್ನು ಹೊರತುಪಡಿಸಿ ಬೇರೆ ಯಾವ ಸಾಕ್ಷಿಗಳು ಇವೆ ಎನ್ನುವ ವಿಚಾರವನ್ನು. ಆದರೆ ತಿಮರೋಡಿಯವರಾಗಲಿ, ತಿಮರೋಡಿಯವರೊಟ್ಟಿಗಿದ್ದಂತಹ ಮಟ್ಟಣ್ಣನವರಾಗಲಿ ಮತ್ತು ಇತರರಾಗಲಿ ಕೇವಲ ಕತೆ ಮಾತನಾಡಿದರೆ ಹೊರತು ಯಾವುದೇ ಸಾಕ್ಷ್ಯವನ್ನು ಸ್ಟ್ಯಾನ್ಲಿಯವರ ಮುಂದೆ ಇಡಲಿಲ್ಲ. ಯಾಕಂತ ಹೇಳಿದರೆ ಇವರ ಹತ್ರ ಸಾಕ್ಷ್ಯವೇ ಇರಲಿಲ್ಲ. ಕೇವಲ ಬಾಯಿ ಮಾತಿನಲ್ಲಿ ಸಾರ್ವಜನಿಕ ವೇದಿಕೆಗಳಲ್ಲಿ ಇವರು ಸಾಕ್ಷ್ಯ ಇದೆ, ಸಾಕ್ಷಿ ಇದೆ, ಜೀವಂತ ಸಾಕ್ಷಿ ಇದೆ ಅಂತ ಹೇಳಿದರೆ ಹೊರತು ಯಾವುದೇ ಸಾಕ್ಷಿಯನ್ನು ಯಾವುದೇ ಪ್ಲ್ಯಾಟ್ಫಾರ್ಮಿನ ಇದರಲ್ಲಿ ನಿಲ್ಲಿಸಲಿಲ್ಲ. ಇದನ್ನೇ ಸ್ಟ್ಯಾನ್ಲಿ ಅವರು ಸಹ ಹೇಳಿದ್ದು, ಸಾಕ್ಷಿ ಮತ್ತು ಸಾಕ್ಷ್ಯ ಇಲ್ಲದೆ ಇದ್ದರೆ ನಾವು ಕಾನೂನು ಹೋರಾಟ ಮಾಡಲಿಕ್ಕೆ ಬರುವುದಿಲ್ಲ. ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಬೇಕು ಅಂತ ಆದರೆ ಬಲವಾದ ಸಾಕ್ಷ್ಯ ಇರಬೇಕು. ಅಂಥ ಸಾಕ್ಷ್ಯವನ್ನು ತೋರಿಸಿಕೊಡಿ ಅಂತೇಳಿ. ಆದರೆ ಅದಕ್ಕೆ ತಿಮರೋಡಿಯವರಿಗೆ ಸಾಧ್ಯ ಆಗಲಿಲ್ಲ. ಆದ್ದರಿಂದ ಅವರಿಗೆ ಆಗಲೇ ಅರ್ಥ ಆಗಿತ್ತು, ಈ ಹೋರಾಟ ಕೇವಲ ಡಂಬಾಚಾರದ್ದು, ಇದು ಕೊನೆ ಮುಟ್ಟುವ ಹೋರಾಟವಲ್ಲ. ಇಂತಹ ಹೋರಾಟ ಮಾಡಿ ಯಾವುದೇ ನ್ಯಾಯವನ್ನು ನಿರೀಕ್ಷಿಸಲು ಸಾಧ್ಯವಿಲ್ಲ ಎನ್ನುವುದು ಸ್ಟ್ಯಾನ್ಲಿ ಅವರಿಗೆ ಮನದಟ್ಟಾಗಿತ್ತು. ಆದ್ದರಿಂದ ಸ್ಟ್ಯಾನ್ಲಿ ಅವರು ಆ ಹೋರಾಟದಿಂದ ಹಿಂದೆ ಸರಿದರು. ಕಳೆದ ಒಂದು 2 ವರ್ಷದಿಂದ ಸ್ಟ್ಯಾನ್ಲಿ ಅವರು ಈ ಹೋರಾಟದ ಬಗ್ಗೆ ಚಕಾರ ಎತ್ತುವುದಿಲ್ಲ. ಆದರೆ ಅವರಿಗೂ ಒಂದು ವಿಷಾದ ಇದೆ, ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕಿತ್ತು ಅಂತೇಳಿ. ಆದರೆ ಆ ನ್ಯಾಯ ಯಾಕೆ ಸಿಗಲಿಲ್ಲ ಎನ್ನುವುದು ಸಹ ಅವರಿಗೆ ಗೊತ್ತಾಗಿತ್ತು. ಇಂತಹ ಸಂದರ್ಭದಲ್ಲಿ ಮಹೇಶೆಟ್ಟಿ ತಿಮರೋಡಿಯವರು ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಮುಂದಾದಾಗ ಧರ್ಮಸ್ಥಳದವರು ಆ ಸಂಬಂಧ ನ್ಯಾಯಾಲಯಕ್ಕೆ ಹೋಗಿ ಅದಕ್ಕೆಲ್ಲ ತಡೆ ತಂದರು. ಯಾವುದಕ್ಕೆ ತಡೆ ತಂದದ್ದು? ಸೌಜನ್ಯ ಪರ ಹೋರಾಟಕ್ಕೆ ಅಲ್ಲ, ಧರ್ಮಸ್ಥಳದ ಹೆಸರನ್ನು ತೆಗೆದು ಅಪಪ್ರಚಾರ ಮಾಡುವುದಕ್ಕೆ ತಡೆ ತಂದದ್ದು. ಸೌಜನ್ಯ ಪರವಾಗಿ ಇವರು ಯಾವ ರೀತಿಯಲ್ಲಿ ಬೇಕಾದರೆ ಹೋರಾಟ ಮಾಡಲಿ, ಅದಕ್ಕೂ ಧರ್ಮಸ್ಥಳಕ್ಕೂ ಯಾವುದೇ ಸಂಬಂಧ ಇಲ್ಲ. ಆದರೆ ಧರ್ಮಸ್ಥಳದ ಹೆಸರನ್ನು, ಧರ್ಮಾಧಿಕಾರಿಯರ ಹೆಸರನ್ನು, ಅವರ ಸಂಸ್ಥೆಗಳ ಹೆಸರನ್ನು, ಅವರ ಕುಟುಂಬಿಕರ ಹೆಸರನ್ನು ಸಾರ್ವಜನಿಕವಾಗಿ ತೇಜೋವಧೆ ಮಾಡುವುದಕ್ಕೆ ಅವರು ತಡೆ ತಂದು ಇವರ ಹೋರಾಟಕ್ಕೆ ಒಂದು ಫುಲ್ ಸ್ಟಾಪ್ ಇಡುವಂಥ ಪ್ರಯತ್ನದಲ್ಲಿ ಭಾಗಶಃ ಯಶಸ್ವಿಯಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಚಕ್ರವರ್ತಿ ಸೂಲಿಬೆಲೆಯವರ ಬಗ್ಗೆ ಮಹೇಶೆಟ್ಟಿ ತಿಮರೋಡಿಯವರು ಒಂದು ಅವಹೇಳನಕಾರಿಯಾಗಿ ಮಾತನಾಡಿದರು. ಅಂತಹ ಮಾತುಗಳನ್ನು ಕೇಳಿ ಕೆರಳಿದ್ದದ್ದು ಪುನೀತ್ ಕೆರಾಳಿಯವರು. ಇಬ್ಬರು ಹಿಂದೂ ಸಂಘಟನೆಗಳ ಬಲಿಷ್ಠ ನಾಯಕರು. ಅವರಿಬ್ಬರು ತಿಮರೋಡಿಯವರಿಗೆ ಸವಾಲು ಒಡ್ಡಿ ನಾವು ಉಜಿರೆಗೆ ಬರ್ತೇವೆ, ತಾಕತ್ತಿದ್ದರೆ ತಡೀರಿ ಅಂತ ಹೇಳಿದರು. ಇದನ್ನೇ ಪ್ರತಿಷ್ಠೆಯಾಗಿ ಬಳಸಿಕೊಂಡಂತಹ ವಿಶ್ವ ಹಿಂದೂ ಪರಿಷತ್ತು ಮತ್ತು ಬಜರಂಗದಳ ಸಂಘಟನೆ ಉಜಿರೆಯಲ್ಲಿ ರಾಮೋತ್ಸವ ಕಾರ್ಯಕ್ರಮವನ್ನು ನಿಗದಿಪಡಿಸಿತು. ಆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಚಕ್ರವರ್ತಿ ಸೂಲಿಬೆಲೆಯವರು ಆಹ್ವಾನಿಸಲ್ಪಟ್ಟರು. ಅವರು ಒಪ್ಪಿಗೆಯನ್ನು ಕೊಟ್ಟಿದ್ದರು. ಯಾವಾಗ ಚಕ್ರವರ್ತಿ ಸೂಲಿಬೆಲೆಯವರ ಕಾರ್ಯಕ್ರಮ ಉಜಿರೆಯಲ್ಲಿ ನಿಗದಿಯಾಯಿತೋ ತಲೆ ತಿರುಗಿ ಹೋದದ್ದು ತಿಮರೋಡಿಗೆ. ಚಕ್ರವರ್ತಿ ಸೂಲಿಬೆಲೆಯವರು ಉಜಿರೆಗೆ ಬಂದರೆ ಚಪ್ಪಲಲ್ಲಿ ಹೊಡಿತೇನೆ ಅಂತ ಹೇಳಿದಂತಹ ತಿಮರೋಡಿಯವರು ಚಕ್ರವರ್ತಿಯವರು ಉಜಿರೆಗೆ ಬಂದರೆ ನಾನು ತಡೀಲಿಕ್ಕಾಗ್ತದಾ ಎನ್ನುವ ರೀತಿಯಲ್ಲಿ ಅಂಗಲಾಚ ತೊಡಗಿದ್ದರು. ಚಕ್ರವರ್ತಿಯವರ ಒಟ್ಟಿಗೆ ಪುನೀತ್ ಕೆರೆಹಳ್ಳಿಯವರು ಬರ್ತೇನೆ ಅಂತ ಗೊತ್ತಾದಾಗ ಸ್ವತಃ ಮಹೇಶೆಟ್ಟಿ ತಿಮರೋಡಿಯವರು ಪುನೀತ್ ಕೆರೆಹಳ್ಳಿಯವರಿಗೆ ದೂರವಾಣಿ ಕರೆ ಮಾಡಿ ಮಾತನಾಡಿ ಆ ಆಡಿಯೋ ಸಂಚಲನ ಸೃಷ್ಟಿಸಿತ್ತು. ಆ ಆಡಿಯೋದಲ್ಲಿ ಸ್ಪಷ್ಟವಾಗಿ ಮಹೇಶೆಟ್ಟಿ ತಿಮರೋಡಿಯವರು ಹೇಳ್ತಾರೆ, ನಾವು ಹಿಂದೂ ಸಂಘಟನೆಯಲ್ಲೇ ಇದ್ದವರು, ಹಿಂದೂ ಸಂಘಟನೆಗೆ ಬೇಕಾಗಿ ಬೆವರು ಸುರಿಸಿದವರು, ಅದಕ್ಕಾಗಿಯೇ ನಾವು ಹೋರಾಟವನ್ನು ಮಾಡಿದವರು. ಕೇವಲ ಸೌಜನ್ಯ ಹೋರಾಟ ಮಾತ್ರ ಅಲ್ಲ, ಬೇರೆ ಬೇರೆ ರೀತಿಯ ಹೋರಾಟವನ್ನು ನಾವು ಮಾಡಿದವರು. ಇಂತಹ ಸಂದರ್ಭದಲ್ಲಿ ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿಯವರು ಬಂದ ಸಂದರ್ಭದಲ್ಲಿ ಅವರಿಗೆ ನಾವು ಹೊಡೆದು ಕಳಿಸಿದ್ದೇವೆ ಎನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಪುನೀತ್ ಕೆರೆಹಳ್ಳಿಯವರಿಗೆ ಹೇಳಿದ್ದಾರೆ. ಯಾಕಂತ ಹೇಳಿದರೆ ಈ ಹೋರಾಟದಿಂದ ಪುನೀತ್ ಕೆರೆಹಳ್ಳಿಯವರು ಮತ್ತು ಚಕ್ರವರ್ತಿ ಸೂಲಿಬೆಲೆಯವರು
ಮತ್ತು ಸಂಘಟನೆ ಅಂದರೆ ವಿಶ್ವ ಹಿಂದೂ ಪರಿಷತ್ ಆಗಲಿ ಬಜರಂಗ ದಳ ಆಗಲಿ ಇದಕ್ಕೆ ಎಂಟ್ರಿ ಆಗಬಾರದು, ಅವರಿಗೆ ಒಂದು ತಡೆ ಒಡ್ಡಬೇಕು ಎನ್ನುವ ನಿಟ್ಟಿನಲ್ಲಿ ತಿಮ್ಮರೋಡಿಯವರು ಈ ಮಾತನ್ನು ಹೇಳಿದ್ದರು. ಆದರೆ ಆ ಮಾತು ಎಷ್ಟು ಸತ್ಯ ಎನ್ನುವುದು ಅವರಿಗೂ ಗೊತ್ತಿರಲಿಲ್ಲ, ಹೇಳಿದಂಥ ತಿಮ್ಮರೋಡಿಗೂ ಅರಿವಿರಲಿಲ್ಲ. ಇದು ನಾಳೆ ರಿವರ್ಸ್ ಹೊಡಿಬೋದು ಅಂತೇಳಿ. ಈ ಬಗ್ಗೆ ಸ್ಟ್ಯಾನ್ಲಿ ಅವರೊಂದಿಗೆ ವಿಚಾರಿಸಿದಂತಹ ಅವರ ಸ್ನೇಹಿತರೊಬ್ಬರು ಸ್ಪಷ್ಟನೆ ಕೇಳಿದ್ದಾರೆ. ಆಗ ಅವರು ಹೇಳಿದ್ದಾರೆ, ಈಗೀಗ ವಿಚಾರಕ್ಕೆ ನಾನು ಆ ಹೋರಾಟದಿಂದ ಹಿಂದೆ ಬಂದಿದ್ದೇನೆ, ನಮಗೆ ಮತ್ತು ಅವರಿಗೆ ವೈಯಕ್ತಿಕವಾಗಿ ಯಾವುದೇ ದ್ವೇಷ ಇಲ್ಲ, ಆದರೆ ಆ ಹೋರಾಟದಲ್ಲಿ ಒಂದು ಕ್ಲಾರಿಟಿ ಇಲ್ಲ ಮತ್ತು ಯಾವುದೇ ಸಾಕ್ಷ್ಯಗಳಿಲ್ಲ, ಆದ್ದರಿಂದ ನಾವು ಆ ಹೋರಾಟಕ್ಕೆ ಬರಲಿಲ್ಲ ಮತ್ತು ಮುಂದುವರಿಯಲಿಲ್ಲ ಅಂತ ಹೇಳಿದ್ದಾರೆ. ಆದ್ದರಿಂದ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಪುನೀತ್ ಕೆರೆಯೊಳಗೆ ಮಾತಾಡುವ ರೀತಿಯಲ್ಲಿ ಹೇಳಿದಂತಹ ಮಾತು ಸುಳ್ಳು ಎನ್ನುವುದು ಸ್ಪಷ್ಟ ಆಗಿದೆ. ಸ್ವತಃ ಸ್ಟ್ಯಾನ್ಲಿ ಅವರೇ ಹೇಳ್ತಾರೆ, ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರಿಗೂ ನಮಗೆ ಯಾವುದೇ ರೀತಿಯ ವಾಗ್ಯುದ್ಧ ಆಗಿಲ್ಲ, ನಮ್ಮಲ್ಲಿ ಅಭಿಪ್ರಾಯ ಭೇದ ಸೃಷ್ಟಿಯಾಗಿತ್ತು, ಆದ್ದರಿಂದ ನಾವು ಹೋರಾಟದಿಂದ ಹಿಂದೆ ಸರಿದಿದ್ದೇವೆ. ಅದೇ ತಿಮ್ಮರೋಡಿಯವರು ಹೇಳ್ತಾರೆ, ನಾವು ಹೊಡೆದು ಸ್ಟ್ಯಾನ್ಲಿ ಅವರನ್ನು ವಾಪಸ್ ಗಳಿಸಿದ್ದೇವೆ ಅಂತೇಳಿ. ಯಾಕಂದರೆ ಸ್ಟ್ಯಾನ್ಲಿ ಅವರು ಕ್ರಿಶ್ಚಿಯನ್ ಮತಾವಲಂಬಿ, ಅವರ NGO ಸಹ ಅದೇ ರೀತಿಯಲ್ಲಿ ಕೆಲಸ ಮಾಡ್ತಾಯಿದೆ ಮತ್ತು ಅಸಹಾಯಕ ಹೆಣ್ಣು ಮಕ್ಕಳನ್ನು ಗುರುತಿಸಿ ಅವರಿಗೆ ಸೂರು ಕಲ್ಪಿಸುವಂತಹ ಕೆಲಸವನ್ನು ಮಾಡ್ತಾಯಿದೆ, ಅವರನ್ನು ಸ್ವಾವಲಂಬಿಗಳನ್ನಾಗಿ ಮಾಡುವಂಥ ಮಹತ್ವದ ಕಾರ್ಯವನ್ನು ಮಾಡ್ತಾಯಿದೆ. ಅಂತಹ ಸಂಸ್ಥೆಯ ಸ್ಟ್ಯಾನ್ಲಿ ಅವರನ್ನು ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಹಿಂದುತ್ವದ ಆಧಾರದಲ್ಲಿ ಒಡೆದು ಕಳಿಸಿದ್ದಾರೆ ಎನ್ನುವಂತಹ ಒಂದು ಸಂದೇಶ ಹಿಂದೂ ಸಮಾಜಕ್ಕೆ ಹೋದರೆ, ಬಜರಂಗ ದಳ ಮತ್ತು ವಿಶ್ವ ಹಿಂದೂ ಪರಿಷತ್ತಿನವರು ಉಜಿರೆಯಲ್ಲಿ ಸಂಘಟಿಸುವಂತಹ ರಾಮೋತ್ಸವ ಕಾರ್ಯಕ್ರಮಕ್ಕೆ ಹಿನ್ನಡೆಯಾಗುತ್ತದೆ ಎನ್ನುವ ನಿಟ್ಟಿನಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಇಂಥ ಒಂದು ಅಪ್ಪಟ ಸುಳ್ಳನ್ನು ಹೇಳಿದ್ದಾರೆ ಎನ್ನುವುದಂತೂ ಸ್ಪಷ್ಟ. ಈ ಹಿಂದೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಸಾರ್ವಜನಿಕ ವೇದಿಕೆಯಲ್ಲಾಗಲಿ ಯೂಟ್ಯೂಬ್ ಚಾನಲ್ಗಳಾಗಲಿ ಇನ್ನಿತರರೊಂದಿಗೆ ಯಾವುದೇ ರೀತಿಯಲ್ಲಿ ಮಾತನಾಡಿದ್ದರೂ ಸಹ ಅದರಲ್ಲಿ ಬಹುತೇಕ ಅಂಶಗಳು ಸುಳ್ಳೇ ಆಗಿತ್ತು. ಆದರೆ ಜನರು ಅದನ್ನು ನಂಬಿದ್ದರು. ಮಾತಿನ ಹೋಗದಲ್ಲಿ ಮಾತಿನ ಬರದಲ್ಲಿ ಹೇಳುವಂಥ ಮಾತುಗಳನ್ನು ಜನರು ನಂಬುವಂಥ ರೀತಿಯಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಹೇಳಿದ್ದರಿಂದ ಮಹೇಶನ್ನೇ ಪಣ್ಣನವು ಸತ್ಯ ಅಂತ ಹೇಳಿ ಜನ ನಂಬಿದ್ದರು. ಜನ ಮೂರ್ಖರಾದರು, ಇವರು ಮೂರ್ಖರನ್ನಾಗಿ ಮಾಡಿದರು. ಇದೇ ವಿಚಾರಕ್ಕೆ ಸಂಬಂಧಿಸಿದರೆ ಮಹೇಶ್ ಶೆಟ್ಟಿಯವರು ಮಾಡಿದಂಥ ಆಸ್ತಿಯ ಬಗ್ಗೆ ಎಲ್ಲ ವಿವರಗಳನ್ನು ಸ್ವತಃ ಮಹೇಶ್ ಶೆಟ್ಟಿಯವರೇ ಕೊಡ್ತಾರೆ. ಇದು ಎಲ್ಲವೂ ಆದದ್ದು 2013ರ ನಂತರದ ಆಸ್ತಿಗಳು, ಅದಕ್ಕಿಂತ ಮೊದಲಿನ ಆಸ್ತಿಗಳಲ್ಲ. ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಮುಂಬೈನಿಂದ ಉಜಿರೆಗೆ ಬಂದದ್ದು 1991ರ ಆಸುಪಾಸಿನಲ್ಲಿ. ಆಗ ಇವರಿಗಿದ್ದದ್ದು 3.5 ಎಕರೆ ಜಾಗ, ಇವರ ತಂದೆ ಮಾಡಿದ್ದು. ಈಗ ಇವರ ಹತ್ರ 200-300 ಎಕರೆ ಜಾಗ ಇದೆ, ಕೋಟ್ಯಂತರ ರೂ ಮೌಲ್ಯದ ಆಸ್ತಿ ಇದೆ. ಇದು ಎಲ್ಲವೂ ಆದದ್ದು ಸೌಜನ್ಯ ಹೋರಾಟದ ನಂತರ. ಅಂದರೆ ಇವರಿಗೆ ಬೇರೆ ಬೇರೆ ಮೂಲದಿಂದ ಹಣ ಬಂದಿದೆ, ಅದರಲ್ಲಿ ಅವರು ಆಸ್ತಿ ಖರೀದಿ ಮಾಡಿದ್ದಾರೆ, ಅದರಲ್ಲಿ ಕೃಷಿ ಮಾಡಿದ್ದಾರೆ. ಯಾಕಂದರೆ ಅದಕ್ಕೆ ಟ್ಯಾಕ್ಸ್ ಇಲ್ಲಲ್ಲ. ಹಾಗೆ ಕೃಷಿಯಲ್ಲಿ ಬಂದ ವರಮಾನದಲ್ಲೇ ನಾನು ಇಷ್ಟು ಮಾಡಿದ್ದೇನೆ ಅಂತ ಹೇಳಿದ್ದಾರೆ. ಅದೆಲ್ಲ ಇರಲಿ. ಹಾಗಾದರೆ ಇಲ್ಲಿವರೆಗೆ ಹೇಳಿಕೊಂಡು ಬಂದಂಥ ಸುಳ್ಳುಗಳಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಸ್ಟ್ಯಾನ್ಲಿಯವರನ್ನು ಒಡೆದು ಓಡಿಸಿದ್ದಾರೇನೆ ಎನ್ನುವಂಥ ಹೇಳಿಕೆಯೂ ಸುಳ್ಳು ಎನ್ನುವುದು ಸ್ಪಷ್ಟವಾಗಿದೆ. ಅದರಿಂದ ಸುಳ್ಳೇ ಇವರ ಮನೆದೇವರು ಅಂತ ಹೇಳ್ತಾರೆ, ಸುಳ್ಳೇ ಇವರ ಬಂಡವಾಳ. ಇದನ್ನು ಪ್ರಜ್ಞಾವಂತರು ಅರ್ಥ ಮಾಡಿಕೊಂಡರೆ ಸಾಕು, ಅಷ್ಟೇ. ಎಂಸಿಸಿ ಬ್ಯಾಂಕ್ ಲಿಮಿಟೆಡ್ ಬೆಳ್ಮಣ್ಣಲ್ಲಿ ಎಂಸಿಸಿ ಬ್ಯಾಂಕಿನ 19ನೇ ಶಾಖೆಯನ್ನ ಆರಂಭಿಸುವ ಸುಸಂದರ್ಭದ ಪ್ರಯುಕ್ತ ಆಯ್ದ ನಿರಕ್ಕು ಠೇವಣಿಗಳ ಮೇಲೆ ಶೇಕಡ 8.5 ಆಕರ್ಷಕ ಬಡ್ಡಿ ಹಾಗೂ ₹1,200ರಿಂದ ಆರಂಭವಾಗುವ ಅತಿ ಕಡಿಮೆ ಬಾಡಿಗೆಯಲ್ಲಿ ಭದ್ರತಾ ಲಾಕರ್ಗಳು. 113 ವರ್ಷಗಳಿಂದ ನಿಮ್ಮ ಸೇವೆಯಲ್ಲಿ. ಹಿಂದೆ ನಿಮ್ಮ ಹತ್ತಿರದ ಎಂಸಿಸಿ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿರಿ. ದೂರವಾಣಿ ಸಂಖ್ಯೆ 7090701105. ಟೋಲ್ ಫ್ರೀ ನಂಬರ್ 1800123296. ಷರತ್ತುಗಳು ಅನ್ವಯ. ನಿರಂತರ ಸುದ್ದಿ
ನಿರಂತರ ಸುದ್ದಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ನಡೆಸುತ್ತಿರುವಂತಹ ತಿಮರೋಡಿ ಬಣಕ್ಕೆ ಸಡ್ಡು ಹೊಡೆದಿರುವುದು ಪುನೀತ್ ಕೆರೆಹಳ್ಳಿ. ಇವರು ಕಳೆದ 5-6 ವರ್ಷಗಳಿಂದ ಹಿಂದೂ ಸಂಘಟನೆಗಳಲ್ಲಿ ಪೂರ್ಣಾವಧಿ ಕಾರ್ಯಕರ್ತರಾಗಿ ದುಡಿಯುತ್ತಿರುವರು. 10 ಹಲವು ಹೋರಾಟವನ್ನು ಸಂಘಟಿಸಿದವರು. ಕೇಸು, ಪೊಲೀಸ್ ಠಾಣೆ, ಕೋರ್ಟು, ಜೈಲು ಎಲ್ಲವನ್ನೂ ನೋಡಿಕೊಂಡು ಬಂದವರು. ಅವರಿಗೆ ಮಹೇಶೆಟ್ಟಿ ತಿಮರೋಡಿ ಬಣ ಕೊಟ್ಟಂಥ ಚಾಲೆಂಜನ್ನು ಅವರು ಸ್ವೀಕರಿಸಿ ಉಜಿರೆಗೆ ಬರ್ತೇನೆ ಅಂತ ಹೇಳಿದ ಕೂಡಲೇ ಒಂದು ರೀತಿಯಲ್ಲಿ ತಿಮರೋಡಿ ಬಣದಲ್ಲಿ ತಳಮಳ ಆರಂಭವಾಗಿತ್ತು. ಪುನೀತ್ ಕೆರೆಹಳ್ಳಿಯವರು ಉಜಿರೆಗೆ ಬರ್ತಾ ಇರುವುದು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಸಂಘಟನೆ ಮಾಡಿದಂತಹ ರಾಮೋತ್ಸವ ಕಾರ್ಯಕ್ರಮಕ್ಕೆ. ಆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಷಣ ಮಾಡುವವರು ಚಕ್ರವರ್ತಿ ಸೂಲಿಬೆಲೆ. ಚಕ್ರವರ್ತಿ ಸೂಲಿಬೆಲೆ ಮತ್ತು ಪುನೀತ್ ಕೆರೆಹಳ್ಳಿ ಇಬ್ಬರು ಒಂದು ರೀತಿಯ ಸೋದರ ಸಂಬಂಧಿಗಳು ಇದ್ದ ಹಾಗೆ ಸಂಘಟನೆಯ ವಿಚಾರದಲ್ಲಿ. ಆದ್ದರಿಂದ ಚಕ್ರವರ್ತಿ ಸೂಲಿಬೆಲೆಯನ್ನು ತಡೆಯಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆದರೆ ಪುನೀತ್ ಕೆರೆಹಳ್ಳಿಯನ್ನು ತಡೆಯಬೇಕು ಎನ್ನುವ ನಿಟ್ಟಿನಲ್ಲಿ ಒಂದು ರೀತಿಯಲ್ಲಿ ಮಹೇಶೆಟ್ಟಿ ತಿಮರೋಡಿಯವರ ಬಣ ಪ್ರಯತ್ನ ಪಟ್ಟಿತ್ತು. ಈ ಪ್ರಯತ್ನದ ಒಂದು ಭಾಗವಾಗಿ ಮಾಜಿ ಭೂಗತ ದೊರೆ ಮುತ್ತಪ್ಪರಯ್ಯವರ ಸಹೋದರನ ಮಗಳು ಎಂದು ಹೇಳಿಕೊಂಡಂತಹ ಪ್ರಭಾರೈ ಎಂಬವರು ಪುನೀತ್ ಕೆರೆಹಳ್ಳಿಯವರಿಗೆ ದೂರವಾಣಿ ಕರೆ ಮಾಡಿ ಮಾತನಾಡಿ, ಸೌಜನ್ಯನ ಪರವಾಗಿ ಹೋರಾಟ ಮಾಡಬೇಕಾದಂತಹ ಪುನೀತ್ ಕೆರೆಹಳ್ಳಿಯವರು ಧರ್ಮಸ್ಥಳದ ಪರವಾಗಿ ಯಾಕೆ ನಿಲ್ಲುತ್ತೀರಿ ಎನ್ನುವುದು ಆ ಯುವತಿಯ ಪ್ರಶ್ನೆ. ಅದಕ್ಕೆ ಪುನೀತ್ ಕೆರೆಹಳ್ಳಿಯವರು ಸಾವಕಾಶದಿಂದ ಸುದೀರ್ಘವಾಗಿ ಉತ್ತರಿಸಿದ್ದಾರೆ. ಆ ತರುಣಿಯ ಮನದಲ್ಲಿ ಇದ್ದಂತಹ ಎಲ್ಲ ರೀತಿಯ ಸಂಶಯಗಳನ್ನು ನಿವಾರಿಸುವ ನಿಟ್ಟಿನಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ಯಾಕಂತ ಹೇಳಿದರೆ ಪುನೀತ್ ಕೆರೆಹಳ್ಳಿಯವರೇ ಹೇಳಿದಂತೆ ಇದು ಸೌಜನ್ಯ ಪರ ಹೋರಾಟ ಅಲ್ಲ, ಬದಲಾಗಿ ಸೌಜನ್ಯ ಹಂತಕ ಸಂತೋಷರಾವ್ ಪರ ಹೋರಾಟ. ಇದನ್ನು ಕೊನೆಗೆ ಅವರಿಗೆ ದೂರವಾಣಿ ಕರೆ ಮಾಡಿದಂತಹ ತರುಣಿಯು ಒಪ್ಪಿಕೊಂಡಿದ್ದಾರೆ. ಇಡೀ ಸಂಭಾಷಣೆ ಅತ್ಯಂತ ಸುಲಲಿತವಾಗಿ, ಅತ್ಯಂತ ಸಾವಧಾನವಾಗಿ ನಡೆದಿದೆ. ಇದು ಎಲ್ಲೆಡೆ ವೈರಲ್ ಆಗಿದೆ. ನೀವು ಬೇಕಾದರೆ ಕೇಳಿ. ಹಲೋ, ಹೇಳಿ. ಪುನೀತ್ ಕೆರೆಹಳ್ಳಿ ಅವರ? ನೀವ್ ಯಾರು? ನಾನು ಚಿತ್ರ ರೈ ಅಂತ ಹೇಳಿ, ಚಿತ್ರಪ್ರಭಾ ರೈ ಅಂತ ಹೇಳ್ತಾರೆ. ಚಿತ್ರಪ್ರಭಾ ರೈ. ಹೇಳಿ. ಹೇಳಿ. ನಾನು ಸ್ವಲ್ಪ ರೆಕಾರ್ಡ್ ಮಾಡ್ಕೊಳ್ತೇನೆ, ಬೇಜಾರ್ ಮಾಡಬೇಡಿ. ಇಲ್ಲಪ್ಪ, ಖಂಡಿತ. ನನಗೆ ಯಾಕೆ ಬೇಜಾರ? ಅದೇ ನಾನು ಯಾವ್ದು ಮಾಡೋದಾದ್ರೂ ಹೇಳ್ಬಿಟ್ಟೆ ಮಾಡೋದು, ಹೇಳದೆ ಮಾಡೋದಿಲ್ಲ ಯಾವ್ದು. ನಿಮ್ಮ ಬಗ್ಗೆ ನನಗೆ ಸ್ವಲ್ಪ ನೋವಾಯ್ತಣ್ಣ. ಯಾವ್ದು? ಏನ್ ವಿಚಾರ? ಸೌಜನ್ಯ ವಿಷಯದಲ್ಲಿ. ಯಾವ ಸೌಜನ್ಯನ ವಿಚಾರದಲ್ಲಿ ನನ್ನಿಂದ ಆದ ತಪ್ಪೇನು? ನೋಡಿ, ಮಹೇಶ್ ಅಣ್ಣ. ಅಲ್ಲ, ನೀವು ಮತ್ತೆ ಮಹೇಶ್ ಅಣ್ಣನ ವಿಚಾರಕ್ಕೆ ಬರಬೇಡಿ. ಅಂದ್ರೆ ಮಹೇಶ್ ಅಣ್ಣಂದ ಆಮೇಲೆ ಮಾತಾಡುವ. ಸೌಜನ್ಯ ವಿಚಾರದಲ್ಲಿ ನಾನೇನ್ ಬೇಸರ ಮಾಡಿದ್ದೀನಿ ಹೇಳಿ. ಒಂದು, ನೀವು ಹೇಳಿದ್ರಿ ಧರ್ಮಸ್ಥಳದ ವಿಷಯಕ್ಕೆ ಬರಬಾರ್ದು ಅಂತ. ಅಲ್ಲ, ನೀವು ಸೌಜನ್ಯ ವಿಚಾರ, ಧರ್ಮಸ್ಥಳ ಮತ್ತು ಮಹೇಶ್ ಅಣ್ಣನ ವಿಚಾರ ಆಮೇಲೆ ಮಾತಾಡುವ. ಸೌಜನ್ಯಗೆ ಸೌಜನ್ಯ ವಿಚಾರದಲ್ಲಿ ನನ್ ತಪ್ಪೇನು ಅಂತ ಕೇಳಿದೆ. ನಾನೊಂದು ಹೇಳ್ತೇನೆ. ಹಿಂದುತ್ವ ಅಂತ ಹೇಳಿದ ನಂತರ ಒಂದು, ನೀವು ಗೋವು ರಕ್ಷಣೆ ಹೇಗೆ ಮಾಡ್ತೀರಾ ಹಾಗೇನೆ ಒಂದು ಹೆಣ್ಣು ಮಗಳ ಬಗ್ಗೆನೂ ಅಷ್ಟು ರಕ್ಷಣೆ ಮಾಡೋದು ನಿಮ್ದು ಕರ್ತವ್ಯ ಆಗಿರ್ತದೆ. ನಾನು ಹೋರಾಟಕ್ಕೆ ಬಂದಿದ್ದು 2016 ಬಂದದ್ದು 19 ಪೂರ್ಣಾವಧಿ ಕಾರ್ಯಕರ್ತ. 19ಕ್ಕೆ ನಾನು ಕುಟುಂಬ ಬಿಟ್ಟು, ಅಂದ್ರೆ ಮದುವೆ ಮಾಡಿಕೊಳ್ಳದೆ ಬೇಡ ಅಂತ ಹೇಳಿ ಮನೇಲಿ ಒಪ್ಪಿಸಿ, ಅಪ್ಪ ಅಮ್ಮಂಗೆ ನಾನು ತುಂಬಾ ಕಷ್ಟಪಟ್ಟು ಒಪ್ಪಿಸಿ ನಾನು 2019ಕ್ಕೆ ಪೂರ್ಣಾವಧಿಯಾಗಿ ಬರ್ತೀನಿ. 19ರ ಒಳಗಡೆ ಈ ಕೇಸು ಆಲ್ರೆಡಿ ಹಳ್ಳ ಹಿಡಿದು ಅನ್ಯಾಯ ದಾರಿಯನ್ನ ತೆಗೆದುಕೊಂಡು ಆಗೋಗಿತ್ತು. ನಾವು ಅದಕ್ಕೆ ನ್ಯಾಯಾಲಯ ಬಿಟ್ಟು ಯಾವ ಹೋರಾಟವೂ ಕೂಡ ನ್ಯಾಯ ಸಿಗುವುದಿಲ್ಲ ಅಂತ ಈ ಪ್ರಕರಣದಲ್ಲಿ ಅದು ಗೊತ್ತಾಗಿ ನಾವು ಅದು ಆಯ್ತು, ಇನ್ನ ಮುಂದೆ ಬೇರೆ ಹೋರಾಟಗಳಿಗೆ ನಾವು ತೊಡಗಿಸ್ಕೊಂಡಿದ್ದೀವಿ. ಆದ್ರೆ ನೀವು ಈಗ ಹೇಳಿದ್ದು ಸೌಜನ್ಯ ವಿಚಾರದಲ್ಲಿ ನನಗೆ ಬೇಜಾರಾಯ್ತು ಅಂತ. ನಾನ್ ಕೇಳ್ತಿರೋದು, ಸೌಜನ್ಯ ವಿಚಾರದಲ್ಲಿ ನಿಮಗೆ ಬೇಜಾರಾಗುವಂತೆ ನಾನ್ ಏನ್ ಮಾಡಿದ್ದೀನಿ? ಸೌಜನ್ಯ ಹೋರಾಟವನ್ನ ತಪ್ಪು ಅಂತ ಎಲ್ಲೂ ಹೇಳಿಲ್ಲ. ಸೌಜನ್ಯಗೆ ಅನ್ಯಾಯ ಆಗ್ಬೇಕಾ? ಖಂಡಿತ ಇಲ್ಲ. ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗ್ಬೇಕಾ? ಖಂಡಿತ ಆಗ್ಬೇಕು. ಆದ್ರೆ ಯಾಕೆ ನನ್ ಮೇಲೆ ಬೇಜಾರಾಯ್ತು ಅಂತ ಅಂದ್ರೆ, ಒಂದು, ಮಹೇಶ್ ಅಣ್ಣನ ವಿಚಾರಕ್ಕೆ ಬೇಜಾರಾಯ್ತು, ಮಹೇಶ್ ಅಣ್ಣನ ವಿರುದ್ಧ ಮಾತಾಡಿದ್ದು ಅಂತ ನೀವ್ ಹೇಳೋದಾದ್ರೆ ನಾನು ಒಪ್ಕೊಳ್ತೀನಿ. ಅಥವಾ ಧರ್ಮಸ್ಥಳದ ಪರವಾಗಿ ನೀವು ಮಾತಾಡಿದಕ್ಕೆ ಬೇಜಾರಾಯ್ತು ಅಂದ್ರೆ ಅದನ್ನ ಒಪ್ಕೊಂತೀನಿ. ಬಟ್ ಸೌಜನ್ಯ ವಿಚಾರಕ್ಕೆ ಬೇಜಾರಾಯ್ತು ಅನ್ನೋದಾದ್ರೆ, ನಾನ್ ಸೌಜನ್ಯ ವಿಚಾರದಲ್ಲಿ ಎಲ್ಲೂ ರಾಂಗ್ ಸ್ಟೆಪ್ಪೇ ಇಟ್ಟಿಲ್ಲ. ಸರ್ ಅಣ್ಣ, ನಾನೊಂದ್ ಹೇಳ್ತೇನೆ. ಏನಂತ ಹೇಳಿದ್ರೆ, ನಾನು ಇವರನ್ನು ಅರುಣನನ್ನು ಅಣ್ಣ ಅಂತ ಕರೆಯುವುದು, ನಿಮ್ಮನ್ನ ಅಣ್ಣ ಅಂತಾನೆ ಹೇಳ್ತೇನೆ. ತಮ್ಮನಾಗಿರ್ಬೋದು, ನನಗೆ ಹೇಳಿಕ್ಕಾಗಲ್ಲ. ಖಂಡಿತ ಹೇಳಿ ಅಕ್ಕ. ಆದ್ರೆ
ಯಾಕೆ ಅಂತ ಹೇಳ್ತಾ ಇದ್ದೆ ಅಂದ್ರೆ ಹೇಳಿದ್ರೆ ಅಲ್ಲ, ನನಗೊಂದ್ ಸ್ಪಷ್ಟ ಏನ್ ಬೇಕಂದ್ರೆ ಅಕ್ಕ, ನನ್ ಮೇಲ್ ಬೇಜಾರಾಗಿದ್ ಯಾಕೆ ಅಂತ. ಧರ್ಮಸ್ಥಳಕ್ಕೆ ಮುತ್ತಿಗೆ ಹಾಕ್ತಾರೆ ಅಂತ ಹೇಳುವುದು ಅಭಿಪ್ರಾಯದಲ್ಲಿ ನೀವು ಮಾತಾಡಿದ್ರಿ. ನಾನು ಧರ್ಮಸ್ಥಳಕ್ ಮುತ್ತಿಗೆ ಹಾಕ್ತಿವಿ ಅರ್ಥ ಆಗ್ಲಿಲ್ಲ ನಂಗೆ. ಅಂದ್ರೆ ನಾನ್ ಯಾವಾಗ ನೀವು ಧರ್ಮಸ್ಥಳಕ್ ಮುತ್ತಿಗೆ ಹಾಕ್ತಿವಿ ಅಂತ ಹೇಳಿದ್ವಿ? ಸೌಜನ್ಯನ ಹೋರಾಟದವರು ಧರ್ಮಸ್ಥಳಕ್ಕೆ ಮುತ್ತಿಗೆ ಹಾಕುವುದಾದ್ರೆ ದಮ್ ಇದ್ರೆ ಬನ್ನಿ ಅಂತ ಒಂದು ಖಂಡಿತ ಸೌಜನ್ಯ ಹೋರಾಟಗಾರರು ಅಂತ ಹೇಳಿಲ್ಲ ನಾನು. ದಯವಿಟ್ಟು ನೀವು ಅದನ್ನ ಕ್ಲಾರಿಫಿಕೇಶನ್ ಮಾಡ್ಕೊಳ್ಳಿ. ಧರ್ಮಸ್ಥಳದ ವಿರುದ್ಧ ಬಂದು ಶ್ರೀ ಕ್ಷೇತ್ರಕ್ಕೆ ಯಾರಾದ್ರೂ ಮುತ್ತಿಗೆ ಹಾಕ್ತಿವಿ, ಕ್ಷೇತ್ರಕ್ಕೆ ಅಪವಿತ್ರ ಮಾಡ್ತೀವಿ ಅಂತ ಯಾವನಾದ್ರೂ ಹೇಳಿದ್ರೆ ನನ್ನನ್ನ ದಾಟಿ ನೀವು ಕ್ಷೇತ್ರವನ್ನ ಮುಟ್ಬೇಕಾಗತ್ತೆ, ಧರ್ಮಸ್ಥಳ ಶ್ರೀ ಕ್ಷೇತ್ರವನ್ನ ನೀವು ನನ್ನನ್ನ ದಾಟಿ ಮುಟ್ಬೇಕಾಗತ್ತೆ ಅಂತ ಹೇಳಿದೀನಿ ಅಕ್ಕ. ಈಗ್ಲೂ ನಾನು ಆ ಸ್ಟ್ಯಾಂಡ್ ಇದ್ದೀನಿ ಅಕ್ಕ. ನೋಡಿ ಅಣ್ಣ, ಅದಕ್ಕೆ ನಿಮಗ್ ಬೇಜಾರಾ? ನಾನ್ ಕೇಳುದು ಅದಕ್ ಬೇಜಾರಾ ನಿಮಗೆ? ಬೇಸರ ಏನಂತ ಅಂದ್ರೆ ಇಲ್ಲಿ ನೀವು ಹೇಳಿದ್ರಿ ಧರ್ಮಸ್ಥಳದ ಕ್ಷೇತ್ರಕ್ಕೆ ಮುತ್ತಿಗೆ ಹಾಕುವವರ ಮುಂದೆ ನಂದು ವಿರುದ್ಧವಿದೆ ಅಂತ ಹೇಳಿದ್ದು, ಅದರಲ್ಲಿ ತಪ್ಪಿಲ್ಲ. ಓಕೆ. ಆದ್ರೆ ಇದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಅವರು ಈ ಧರ್ಮಸ್ಥಳ ಕ್ಷೇತ್ರವನ್ನು ವೀರೇಂದ್ರ ಹೆಗಡೆ ಅವರು ಬಳಸ್ಕೊಳ್ತಾ ಇದ್ದಾರೆ. ಯಾಕೆ? ಇಲ್ಲ ಅಕ್ಕ, ಇಲ್ಲಿ ನನಗೆ ಕ್ಲಾರಿಟಿ ಬೇಕಾಗಿರೋದು, ವೀರೇಂದ್ರ ಹೆಗ್ಗಡೆ ಅವರ ಮನೆ ದೇವರನ್ನ ಧರ್ಮಸ್ಥಳದ ಕ್ಷೇತ್ರವಾಗಿ ಪರಿವರ್ತನೆ ಮಾಡಿದ್ದಾರೆ ಹೊರತು ಧರ್ಮಸ್ಥಳವನ್ನ ಅವರು ಮುತ್ತಿಗೆ ಏನು ತೆಕ್ಕೆಗೆ ತಗೊಂಡಿಲ್ಲ. ನಿಮಗೆ ಈ ಕ್ಲಾರಿಟಿ ಇರ್ಲಿ. ಅವರ ಮನೆ ದೇವರಾದ ಮಂಜುನಾಥ ಸ್ವಾಮಿಯನ್ನ ಅವರು ಪ್ರತಿಷ್ಠಾಪನೆ ಮಾಡಿರೋದು. ಹೌದು ಸರ್, ಅದಕ್ಕೆ ನಾನು ಈಗ ನೋಡಿ, ನಾನು ನಮ್ಮ ತೋಟದಲ್ಲಿ ನಮ್ಮ ಮನೆ ದೇವರಿದೆ, ಅದು ನಮ್ಮ ಅಲ್ಲ ಈಗ ಅಕ್ಕ. ಬೀಡ್ ಯಾವುದು? ಬೀಡ್ ಅಂತ ಹೇಳಿದ್ರೆ ಒಂದು ಗ್ರಾಮಕ್ಕೆ ಸಂಬಂಧಪಟ್ಟಂತ ಬೀಡ್. ಅಲ್ಲೊಬ್ರು ಇರ್ತಾರೆ, ಆ ಬೀಡು ಆ ಮನೆ ಅಂತ ಇರುತ್ತೆ. ಆ ಮನೆ ಯಜಮಾನ್ರು ಯಾರು? ಹೆಗ್ಗಡೆ ಕುಟುಂಬ, ಅದ್ರ ಯಜಮಾನ ಆಗಿರ್ತಾರೆ. ಅದು ಹೌದು. ಆ ಬೀಡಿನವರು ಧರ್ಮಸ್ಥಳದ ಕ್ಷೇತ್ರ ಅಂತ ಹೇಳಿ ಮಾಡಿದ್ದು, ಅಲ್ಲಿ ಮಂಜುನಾಥನ ಪ್ರತಿಷ್ಠಾಪನೆ ಮಾಡಿದ್ದು ಹೆಗ್ಗಡೆಯವರ ಕುಟುಂಬ. ಅಲ್ಲಿಗೆ ಸಾರ್ವಜನಿಕರು ಬರ್ತಾ ಇದ್ದಾರೆ, ಅವರು ಅದಕ್ಕೆ ಮುಕ್ತ ಅವಕಾಶ ಕೊಟ್ಟಿದ್ದಾರೆ. ಧರ್ಮಸ್ಥಳಕ್ಕೆ ಬನ್ನಿ, ಅಣ್ಣಪ್ಪ ಸ್ವಾಮಿಗೆ ಬನ್ನಿ, ನೀವು ಮಾಡಿ ಅಂತ. ಅದ್ರಲ್ಲಿ ತಪ್ಪಿದೆ. ವೀರೇಂದ್ರ ಹೆಗಡೆ ಅವರ ಕುಟುಂಬ ಅಲ್ಲ, ಅವರು ದತ್ತುಪುತ್ರರು. ಈಗ ಇರುವುದು ದತ್ತುಪುತ್ರರು. ಅಲ್ಲ, ಒಂದ್ ನಿಮಿಷ ಹೇಳ್ತೇನೆ. ನೀವ್ ಹೇಳೋದೇನಂದ್ರೆ, ಈಗ ಇರ್ತಕ್ಕಂತ ಶ್ರೀಕೃಷ್ಣ ರಾಜದತ್ತ ಒಡೆಯರ್ ಯಾರು ಯದುವೀರರಿದ್ದಾರೋ ಅವರಿಗೆ ಮೈಸೂರಿನ ಅರಮನೆ ಮೇಲೆ ಹಕ್ಕಿಲ್ಲ ಅಂತನಾ? ಹಕ್ಕಿಲ್ಲ ಅಂತ ಅಲ್ಲ ಸರ್, ಅಂದ್ರೆ ಅವರು ಅರಮನೆಯಲ್ಲಿ ಇರಬಾರ್ದು ಅಂತನಾ? ದತ್ತು ತೆಕೊಂಡ ನಂತರ ಸಮಾನತೆಯಾದಂತ ಹಕ್ಕು ಅಲ್ಲ ಅಕ್ಕ, ನನಗೆ ಕ್ಲಾರಿಟಿ ಎರಡೂ ಕಡೆ ಬೇಕಾಗುತ್ತೆ. ಈಗ ಯದುವೀರ ರಾಜ ಒಡೆಯರ್ ಇದ್ದಾರೆ, ನಿಮಗ್ ಗೊತ್ತಿರ್ಬೇಕು. ನಾವು ಅವ್ರನ್ನ ಮಹಾರಾಜರು ಅಂತ ಕರಿತೀವಿ. ಇದ್ದಾರೆ ಸರ್. ಅವರು ಮೈಸೂರಿಗೆ ಮಹಾರಾಜರಲ್ವಾ? ನೀವು ಅದನ್ನ ಮಹಾರಾಜರು ಅಂತ ಒಪ್ತಿರೋ ಒಪ್ಪಲ್ವೋ? ಒಡೆಯರಾಗಿರ್ತಾರೆ, ಹೌದು. ಆದ್ರೆ ಅವರಿಗೆ ಹಕ್ಕುಪುತ್ರರಿಗೆ ನಾವು ಸ್ವಾತಂತ್ರ್ಯಕ್ಕೊಂದು ಹೋರಾಟ ಮಾಡ್ತೀವಿ ಅಕ್ಕ. ಬಹಳ ದೊಡ್ಡ ಮಟ್ಟದಲ್ಲಿ ಸ್ವಾತಂತ್ರ್ಯದ ಒಂದು ಹೋರಾಟದ ಕಿಚ್ಚೆ ಹತ್ತುತ್ತೆ. ಅದನ್ನ ವೀರ ಸಾವರ್ಕರ್ ಅವರು ಭಾರತದ ಪ್ರಥಮ ಸ್ವತಂತ್ರ ಹೋರಾಟ ಅಂತ ಕರೀತಾರೆ. ಆ ಹೋರಾಟ ಆಗಿದ್ದೆ ಬ್ರಿಟಿಷರು ಮತ್ತು ಮುಸಲ್ಮಾನ್ ದೊರೆಗಳು, ಬ್ರಿಟಿಷರು ದತ್ತು ಪುತ್ರರಿಗೆ ಆಸ್ತಿಯ ಹಕ್ಕು ಇಲ್ಲ ಅಂತ ಹೇಳೋತಿಗೆ ಬಹಳ ದೊಡ್ಡ ಹೋರಾಟ, ಕ್ರಾಂತಿಯ ಹೋರಾಟ ಭಾರತದಲ್ಲಿ ನಡೆದಿದ್ದು. ಇವತ್ತು ನೀವು ದತ್ತುಪುತ್ರ ಅಂತ, ಅದು ದತ್ತುಪುತ್ರನೋ ಅಲ್ವೋ ಅದು ಎರಡನೇ ಮಾತು. ಬಟ್ ದತ್ತುಪುತ್ರರಿಗೆ ಹಕ್ಕಿಲ್ಲ ಅಂತ ನೀವ್ ಹೆಂಗ್ ಹೇಳ್ತೀರಾ ಅಕ್ಕ? ಪುನೀತಣ್ಣ, ನಿಮಗೊಂದು ನಾನೇ ಹೇಳ್ತೇನೆ. ನೀವು ಒಂದು ಮಗುವನ್ನು ದತ್ತು ತೆಕೊಂಡ ನಂತರ ನಿಮ್ಮ ಬುದ್ಧಿ ಬಂದಿರ್ತದ ಆ ಮಗುವಿಗೆ, ಅಲ್ಲ ಅವರ ರಕ್ತದಿಂದ ಬಂದಿರ್ತದ? ಅದನ್ನ ಯಾರು ಕನ್ಸಿಡರ್ ಮಾಡೋದು? ಅದನ್ನ ನೀವು ಕನ್ಸಿಡರ್ ಮಾಡೋದಲ್ಲ. ಆ ಮಠಕ್ಕೆ ಬರುವ ಭಕ್ತಾದಿಗಳಿಗೆ ಈಗ ಧರ್ಮಸ್ಥಳದ ಶ್ರೀ ಕ್ಷೇತ್ರ ಧರ್ಮಾಧಿಕಾರಿಗಳು ಮಾಡಿರುವ ತಪ್ಪೇನು ಅಂತ ಹೇಳಿ. ತಪ್ಪು ವೀರೇಂದ್ರ ಹೆಗ್ಗಡೆ ಅವರು ಮಾಡಿದ ತಪ್ಪೇನು? ತಪ್ಪು ಒಂದು ಅಂತ ಹೇಳಿದ್ರೆ ಅದು ಹಿಂದೂಗಳಿಗೆ ಸೇರಿದಂತ ದೇವಸ್ಥಾನ ಅಲ್ಲ ಅಂತ ಒಂದು ಅವ್ರಿಗೆ ಹೇಳಿದ್ರು. ಇಲ್ಲ ಅಕ್ಕ, ಇದು ನಿಮಗೆ ಒಂದು ಗೊತ್ತಿರ್ಲಿ. ಆ ಕ್ಷೇತ್ರವನ್ನ ಯಾವಾಗ ಸರ್ಕಾರ ಇದು ನಮ್ದು ಅಂತ ಹೇಳಲಿಕ್ಕೆ ಹೋಯ್ತು, ಆಗ ಅವರೊಂದು ಡಿಕ್ಲೇರ್ ಮಾಡ್ತಾರೆ, ಇದು ನಮ್ಮ ಮನೆ ದೇವರು, ಇದು ನಮ್ಮ ಕುಟುಂಬ ಮನೆತನದಿಂದ ಅದನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ಕೊಂಡು ಅದು ಮನೆ ದೇವರಾಗಿದ್ದದ್ದು, ನಾವು ಸಾರ್ವಜನಿಕರಿಗೆ ಅವಕಾಶ ಕೊಟ್ಟಿದ್ದೀವಿ ಹೊರತು ಅದು ಸಾರ್ವಜನಿಕರ ಆಸ್ತಿ ಅಲ್ಲ, ಇದು ಸರ್ಕಾರಕ್ಕೆ ಸೇರೋದಿಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ನಾವು ಧ್ವನಿ ಎತ್ತುವುದು ತಪ್ಪಲ್ವಾ? ಅಂದ್ರೆ ನಿಮ್ಮ ಧ್ವನಿ ಏನು? ಅದು ಸರ್ಕಾರಕ್ಕೆ ಸೇರ್ಬೇಕು ಅಂತನಾ? ಈಗ ನೋಡಿ, ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿ ಇದು ಸರ್ಕಾರಕ್ಕೆ ಸೇರಿದೆ ಇಲ್ಲ, ಅದು ಅವರ ಮನೆತನ. ಅಂದ್ರೆ ಹೆಗ್ಗಡೆಯವರ ಹಿಂದಿನ ಪೂರ್ವಜರು ತಮ್ಮ ಮನೆ ದೇವರಾದ ಮಂಜುನಾಥನನ್ನ ಪ್ರತಿಷ್ಠಾಪನೆ ಮಾಡಿದ್ರು. ಈಗ ಸರ್ಕಾರಕ್ಕೆ ಸೇರಿದೆ, ಬರೀ ಒಂದು ಅಕ್ಕ ನಿಮಗೆ ಒಂದು ಸಣ್ಣ ಉದಾಹರಣೆ ಕೊಡ್ತಾನೆ. ಈಗ ಮಹೇಶ್ ತಿಮ್ರೊಡ್ಡಿ ಅವರು
ಮನೆ, ಒಂದು ಬೀಡಿನ ಮನೆ ಕಟ್ಟಿಸ್ತಾ ಇದ್ದಾರೆ. ಒಂದು ಹ್ಮ್. 3 ಕೋಟಿ ಏನೋ ಖರ್ಚಾಗ್ತಾ ಇರ್ಬೋದು. ಈಗ ಅದೊಂದು ಬೀಡಿನ ಮನೆನ ಕಟ್ಟಿಸ್ತಾ ಇದ್ದಾರೆ. ಹ್ಮ್. ಅಲ್ಲಿ ಅದನ್ನ ಅವರು ತನ್ನದನ್ನ ಶೃಂಗೇರಿ ಪೀಠ, ಜಗದ್ಗುರುಗಳು ಶಂಕರಾಚಾರ್ಯರು ಬಂದಿದ್ದಂತ ಪೀಠ ಇದು ಅಂತ ಹೇಳ್ತಿದ್ದಾರೆ. ಹೌದೋ ಇಲ್ವೋ? ಅವ್ರಿಗೆ ದೀಕ್ಷೆ ಕೊಟ್ಟಿದ್ದಾರೆ ಅಂತೆ ಅಲ್ಲ, ಅಲ್ವಾ? ಹೇಳ್ತಿದಾರೋ ಹೇಳ್ತಿಲ್ವೋ? ಹೇಳ್ತಾ ಇದ್ದಾರೆ ದೀಕ್ಷೆ ಅಲ್ಲಿ ಕೊಟ್ಟಿದ್ದಾರೆ. ಶೃಂಗೇರಿ ಪೀಠ ಇದೆ ಅಂತ ಹೇಳ್ತಿದ್ದಾರೆ. ಹ್ಮ್. ಇದು ಸಾಕ್ಷಾತ್ ಶೃಂಗೇರಿ. ನಾನು ಮೊನ್ನೆ ಕನ್ಫ್ಯೂಸ್ ಆಗಿದ್ದೆ ಏನಂದ್ರೆ, ಅವರು ಶೃಂಗೇರಿಲಿ ಇದ್ದಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಅವರು ಅಲ್ಲಿರುವ ಅವರ ಮನೆಯನ್ನೇ ಶೃಂಗೇರಿ ಪೀಠ ಅಂತ ಹೇಳ್ತಾರೆ, ಜಗದ್ಗುರುಗಳ ಹೌದು, ಪೀಠ. ಅವರು ಈಗ ಸಂಸಾರಿಯಾಗಿ ಇಲ್ಲ, ಅವರು ಚಪ್ಪಲ್ ಹಾಕೋದಿಲ್ಲ, ಅವರು ಅಲ್ಲಲ್ಲ, ನಾನು ಜನಿವಾರ. ಅದರ ಬಗ್ಗೆ ಮಾತಾಡ್ತಿಲ್ಲ ಅಕ್ಕ, ಅವರ ಇದ್ರ ಬಗ್ಗೆ. ಅದು ಪೀಠ ಅಂತ ಹೇಳ್ತಾರೆ. ಅಲ್ಲಿ ಅಣ್ಣಪ್ಪ ಸ್ವಾಮಿಯನ್ನ ಪ್ರತಿಷ್ಠಾಪನೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಹ್ಮ್. ಆಮೇಲೆ ಅಲ್ಲಿ ಮಂಜುನಾಥನನ್ನ ಪ್ರತಿಷ್ಠಾಪನೆ ಮಾಡ್ತೀವಿ, ಅಲ್ಲಿ ನಾಗ ದೇವತೆಗಳನ್ನ ಪ್ರತಿಷ್ಠಾಪನೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸರಿನಾ ತಪ್ಪ ಅಕ್ಕ? ಅದು ಹೇಳಿದೌದು ಅವರು. ಈಗ ಅವರು ಆ ಕ್ಷೇತ್ರವನ್ನ ಹ್ಮ್. ದೇವಸ್ಥಾನ ಕಟ್ಟಿ ಸರ್ಕಾರಕ್ಕೆ ಕೊಡ್ಬೇಕಾ, ಅವರು ಅದನ್ನ ನಡೆಸ್ಕೊಂಡು ಹೋಗ್ಬೇಕಾ? ಅದು ಅವರೇ ನಡ್ಸ್ಕೊಂಡು ಹೋಗ್ಬೇಕು. ನಮಗೆ ಈಗ ಅದೇ ತರ ಅಂದ್ರೆ, ಅದೇ ರೀತಿ ಹೆಗ್ಗಡೆ ಅವರ ಕುಟುಂಬ ಮಾಡಿದಂತ ಬೀಡಿನ ಮನೆ ಮತ್ತು ಧರ್ಮಸ್ಥಳ ಕ್ಷೇತ್ರವನ್ನ ಅವ್ರು ನಡೆಸ್ಕೊಂಡು ಹೋಗ್ಬೇಕಾ, ಸರ್ಕಾರಕ್ಕೆ ಕೊಡ್ಬೇಕಾ? ಅವ್ರು ನಡ್ಸ್ಕೊಂಡು ಹೋದ್ರೆ ನಮಗೆ ಪಬ್ಲಿಕ್ ಗೆ ಏನಿದೆ, ಪವರ್ ಇಲ್ಲಲ್ಲ ಅದ್ರಲ್ಲಿ ಮಾತಾಡೋದು. ನಿಮಗ್ ಏನ್ ರೈಟ್ಸ್ ಬೇಕು? ಅಲ್ಲಿಗೆ ಹೋದಾಗ ದೇವಸ್ಥಾನದ ಒಳಗಡೆ ದರ್ಶನ ಮಾಡ್ಕೊಳ್ತೀರಿ ಅಕ್ಕ. ಅಕ್ಕ, ನಿಮಗ್ ಏನ್ ರೈಟ್ಸ್ ಬೇಕು ಅಂತ ಹೇಳಿ. ನಿಮಗ್ ಏನ್ ಹಕ್ಕಿಲ್ಲ ಇಲ್ಲಿ ನಿಮಗೆ? ನಮಗೆ ಹೋಗುದು ಅವಶ್ಯಕತೆ ಇಲ್ಲ. ನಮಗೆ ಕದ್ರಿಯಲ್ಲಿ ಇದ್ದಾರೆ ಅಲ್ಲ ಮಂಜುನಾಥ್, ಹಾಗಾದ್ರೆ ಅಲ್ಲಿಗೆ ಅಲ್ಲ, ಈ ಮೊದಲಿಂದನೂ ಮಹೇಶ್ ತಿಮ್ರೋಡಿ ಅವ್ರು ಹೇಳ್ತಾ ಇರೋದು ಕದ್ರಿ ಮಂಜುನಾಥಂಗ್ ಹೋಗಿ ಧರ್ಮಸ್ಥಳಕ್ಕೆ ಬರ್ಬೇಡಿ ಅಂತಾನೆ ಹೇಳ್ತಿರೋದು ಅವರು. ನೋಡಿ, ನಾನು ಈಗ ಹೇಳ್ತಾ ಇದ್ದೇನೆ ಅಣ್ಣ, ನೋಡಿ ನೀವು ಸ್ವಲ್ಪ ಯೋಚನೆ ಮಾಡಿ, ಸೈಲೆಂಟ್ ಆಗಿ ಯೋಚನೆ ಮಾಡಿ. ನಿಮ್ಮ ಅಮ್ಮನು ನಿಮ್ಗೆ ಇದನ್ನ ಹೇಳ್ಬಹುದು, ಅಮ್ಮ ಇದ್ರೆ ನೋಡಿ. ಅವರವ್ರದ್ದು ಈಗ ನೀವೇ ನಿಮ್ಮ ಮನೆಯಲ್ಲಿ ನಿಮ್ದು ಸ್ವಂತದಿದ್ರೆ ನನಗೆ ಅದರ ಅಧಿಕಾರ ಉಂಟಾ? ಅಲ್ಲ ಅಕ್ಕ, ನಿಮಗ್ ಏನ್ ಅಧಿಕಾರ ಬೇಕು ಅಕ್ಕ? ಅಲ್ಲಿ ನಿಮಗ್ ಏನ್ ಅಧಿಕಾರ ಬೇಕು ಹೇಳಿ? ಅಂದ್ರೆ ಅಕ್ಕ, ಇದು ಮತ್ತೆ ನೀವು ಹೇಳಿದ್ದು ಇದ್ರಲ್ಲಿ ಧರ್ಮಸ್ಥಳದ ವಿರುದ್ಧವೇ ಇತ್ತು ಹೊರತು ಧರ್ಮಸ್ಥಳದ ವಿರುದ್ಧ ಯಾಕೆ ಕೋಪ ಅಂತ ನಂಗೆ ಗೊತ್ತಾಗ್ಲೇ ಇಲ್ಲ. ಮತ್ತೂನು ನಮ್ಮ ದೇವ್ರ ಬಗ್ಗೆ ನಮ್ಗೆ ಯಾವತ್ತೂ ಕೋಪ ಇಲ್ಲ. ಯಾಕಂದ್ರೆ ಅಲ್ಲ, ಹೆಗ್ಗಡೆ ಅವ್ರ ಕುಟುಂಬದ ಮೇಲೆ ಯಾಕೆ ಕೋಪ ಅಂತ ಅಕ್ಕ ಕೇಳಿ. ಏನಾಗಿದೆ, ನಾನು ಹೇಳ್ಕೊಳ್ಳೋದು, ನಾನು ಅನ್ಕೊಂಡಿರೋದು ಏನಂದ್ರೆ, ಮಹೇಶ್ ಅಣ್ಣ ಧರ್ಮಸ್ಥಳಕ್ಕೊಂದು ಪರ್ಯಾಯ ದೇವಸ್ಥಾನ ಕಟ್ತಾ ಇದಾರ ಅಂತ. ಅದು ನನಗೆ ಗೊತ್ತಿಲ್ಲ ಅಣ್ಣ, ಅದರ ಈಗ ಬಗ್ಗೆ ನೀವು ಯೋಚನೆ ಮಾಡ್ಬೇಕು. ಯಾಕೆಂದ್ರೆ ನಾವು ವೈಯಕ್ತಿಕ ಕಾರಣಗಳಿಗಾಗಿ ಧರ್ಮ ಬಲಿ ಕೊಡಬಾರ್ದು. ನೋಡಿ, ಈಗ ನೀವು ಅಲ್ಲಿ ಶ್ರೀ ಮಂಜುನಾಥ ಕ್ಷೇತ್ರದ ಸ್ವಾಮಿ ಮಂಜುನಾಥನಿಗೆ ಪರ್ಯಾಯವಾಗಿ ಒಂದು ದೇವಾಲಯವನ್ನ ಕಟ್ಟಿ, ಶೃಂಗೇರಿ ಪೀಠಕ್ಕೊಂದು ಪರ್ಯಾಯ ಪೀಠವನ್ನ ನಾನು ನನ್ನ ಮನೆಯಲ್ಲಿ ಆರಂಭ ಮಾಡಿ ಒಂದು ಬೀಡಿನ ಮನೆಯನ್ನ ಕಟ್ತೀನಿ ಅಂತ ಹೊರಟಿರುವ ತಿಮ್ರೊಡ್ಡಿ ಅವರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮೇಲೆ ಅಪಪ್ರಚಾರ ಮಾಡ್ತಾ ಇರೋದು ಕಾರಣ ಏನು? ಅವರು ಅದರ ಬಗ್ಗೆ ಮಾತಾಡ್ತಾ ಇಲ್ಲ, ನಮ್ಮ ಹತ್ರ ಏನು ಮಾತಾಡ್ಲಿಲ್ಲ. ಅಲ್ಲ, ನಾನು ಅವರು ಧರ್ಮಸ್ಥಳದ ವಿರುದ್ಧ ಅಂದ್ರೆ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರಿಗೆ, ಅಕ್ಕ ದಯವಿಟ್ಟು ಕ್ಷಮಿಸಿ, ನಾನು ಈ ಶಬ್ದ ನಿಮ್ ಮುಂದೆ ಬಳಸಬಾರ್ದು, ಸೂಳೆ ಮಗ ಅಂತ ಬೈದಿದ್ದಾರೆ. ಅಕ್ಕ, ಆ ತಾಯಿ ಧರ್ಮಸ್ಥಳದ ಶ್ರೀ ಕ್ಷೇತ್ರ ಮತ್ತು ವೀರೇಂದ್ರ ಹೆಗ್ಗಡೆ ಅವರು ಮಹೇಶ್ ತಿಮ್ರೊಡ್ಡಿ ಅವರಿಗೋ ಅಥವಾ ಮತ್ತಾರಿಗೋ ಮಾಡಿದ ಅನ್ಯಾಯ ಏನು ಅಂತ ನಾನು ಕೇಳ್ತಾ ಇದ್ದೀನಿ. ನಾನು ಸೌಜನ್ಯ ವಿಚಾರವನ್ನು ಇಲ್ಲಿ ತರೋದೇ ಬಹಳ ದೊಡ್ಡ ತಪ್ಪು ಅಕ್ಕ. ನೀವು ಆರಂಭದಲ್ಲಿ ಪುನೀತ್ ಅವರೇ, ನಾನ್ ನಿಮ್ಮ ಅಭಿಮಾನಿ ಅಂತ ಹೇಳಿದ್ರಲ್ಲ, ಆ ಕಾರಣಕ್ಕೆ ನಾನು ಮಾತಾಡ್ತಿದ್ದೀನಿ. ನನ್ನ ಒಳಗಿನ ಅಂತರಾಳದ ನೋವನ್ನ ನಿಮ್ಮ ಹತ್ರ ಹೇಳ್ಕೊಳ್ತಾ ಇದ್ದೀನಿ ಅಕ್ಕ. ಒಂದು ಕ್ಷೇತ್ರ, ಅಲ್ಲಿ ಸಾವಿರಾರು ಜನ ಹಿಂದೂಗಳು ಬಂದು ಹೋಗ್ತಾರೆ. ಧಾರ್ಮಿಕ ಕ್ಷೇತ್ರದ ಮೇಲೆ ಹಿಂದೂಗಳು ನಂಬಿಕೆಯನ್ನ ಕಳ್ಕೊಂಡ್ಬಿಟ್ರೆ ಇನ್ಯಾವತ್ತೂ ಕೂಡ ಹಿಂದೂಗಳು ಒಂದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನನ್ನ ಆಸೆಗೋಸ್ಕರ, ನನ್ನ ವೈಯಕ್ತಿಕ ಅಭಿಮಾನಕ್ಕೋಸ್ಕರ ಅಥವಾ ಮತ್ತೇನೋ ವಿಚಾರಕ್ಕೋಸ್ಕರ ನಾನ್ ಧರ್ಮ ಬಲಿ ಕೊಡ್ಲಾ? ನಾವು ಪ್ರಶ್ನೆ ಮಾಡ್ಕೊಬೇಕಾಗಿರೋದು, ಧರ್ಮಸ್ಥಳದಲ್ಲಿ ಒಂದೇ ಒಂದು ಮಿಷನರಿ ಶಾಲೆ ತೆರೀಲಿಕ್ಕೆ ಸಾಧ್ಯವಾಗಿದೆಯಾ? ಇಲ್ಲ. ಯಾಕೆ ಅಂದ್ರೆ ಧರ್ಮಸ್ಥಳದ ಪ್ರತಿ ಮಗು ಹೋಗ್ತಾ ಇರೋದು SDM ಕಾಲೇಜಿಗೆ, SDM ಸ್ಕೂಲ್ಗೆ. ಅಲ್ಲಿ ಧರ್ಮಸ್ಥಳದ ಸಂಘಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಆ ಸಂಘದಲ್ಲಿ ಪ್ರತಿ ವಾರ ಅಕ್ಕ, ಮನಸಾಕ್ಷಿಯಿಂದ ಹೇಳಿ, ಸತ್ಯನಾರಾಯಣ ಪೂಜೆನೋ ಅಥವಾ ಶನೀಶ್ವರನ ಪೂಜೆನೋ ನಡೀತಾ ಇದೆಯೋ, ನಡೀತಾ ಇಲ್ವೋ? ನಡೀತಾ ಉಂಟು. ಹಾಗಾದ್ರೆ ಸಂಘದ ಮೂಲಕ ಧಾರ್ಮಿಕ ಶ್ರದ್ಧೆಯನ್ನ ಪ್ರತಿ ಸಂಘದ ಮೂಲಕ ಅಂದ್ರೆ ಪ್ರತಿ ವಾರ ಸೇರ್ತಾರೆ ಅಕ್ಕ. ಒಂದ್ ಸಣ್ಣದು ಅಕ್ಕ, ನಾನ್ ನಿಮ್ಮ ಹತ್ರ ಮಾತಾಡ್ತಾ ಹೇಳ್ತೀನಿ. ಇಡೀ ರಾಜ್ಯದಲ್ಲಿ 64 ಲಕ್ಷ ಸಂಘಗಳಿದಾವೆ. 64 ಲಕ್ಷ ಸಂಘ, ಒಂದ್ ಸಂಘ ಎರಡು ಸಂಘ ಅಲ್ಲ, 64 ಲಕ್ಷ ಸಂಘಗಳು ಪ್ರತಿ ವಾರ ಒಂದು ಕಡೆ ಸೇರಿ ಒಂದು ಸತ್ಯನಾರಾಯಣ ಪೂಜೆನೋ, ಒಂದು
ಇದರ ಪೂಜೆನೋ, ಶನೇಶ್ವರನ ಪೂಜೆನೋ, ಯಾವುದೋ ಒಂದು ಭಜನೆನೋ ವ್ರತನೋ ಮಾಡ್ತಾ ಇದ್ದಾರೆ ಅಂದ್ರೆ ಇದನ್ನ ಹಿಂದುತ್ವ ಅಂತ ನೀವು ಒಪ್ಪುದಿಲ್ವಾ? ಒಪ್ಬೇಕಾಗುತ್ತೆ. ಹಾಗಾದ್ರೆ ಈ ವಿಚಾರಕ್ಕೋಸ್ಕರನೇ ಕಮ್ಯುನಿಸ್ಟ್ಗಳಿಗೆ ಇದರ ವಿರುದ್ಧ ಕೋಪ. ಯಾಕೆ ಅಂದ್ರೆ ಇಷ್ಟು ದೊಡ್ಡ ಸಂಖ್ಯೆ ಅಕ್ಕ, ಯಾರಿಗೂ ಗೊತ್ತಿಲ್ಲ. 64 ಲಕ್ಷ ಸಂಘ ಅಂದ್ರೆ ಒಂದು ಸಂಘದಲ್ಲಿ ಕನಿಷ್ಠ 10 ಜನ ಇಟ್ಕೊಂಡ್ರುನು ಹೌದು. ಎಷ್ಟು ಇಡೀ ರಾಜ್ಯದಲ್ಲಿ ಎಷ್ಟು ಕೋಟಿ ಜನರನ್ನ ಇವರು ಒಂದು ಕಡೆ ಸೇರಿಸ್ತಿದ್ದಾರೆ. ಯಾರಿಗಾದ್ರೂ ಸಾಧ್ಯ ಇದೆಯಾ ಇದನ್ನ ಮಾಡಕ್ಕೆ ಅಕ್ಕ? ಇಲ್ಲ. ಹಾಗೆ ಈ ಕಮ್ಯುನಿಸ್ಟ್ನವರು ಇದುವರೆಗೂ ಕೂಡ ಒಂದೇ ಒಂದು ಮನೆಗೆ ಹೋಗಿ ಕನ್ವರ್ಟ್ ಮಾಡ್ತೀವಿ ಅಂದ್ರೆ ಆ ಭಾಗದಲ್ಲಿ ಸಂಘದಿಂದ ಸಾಲ ತಗೊಂಡಿರ್ತಾರೆ, ಅಥವಾ ಯಾವುದೋ ಒಂದು ರೀತಿಯಲ್ಲಿ ಧರ್ಮಸ್ಥಳದ ಜೊತೆ ಅವ್ರು ನಂಟಲಿದ್ದಾರೆ. ಮಕ್ಳು ಶಾಲೆಗೆ ಹೋಗ್ಬೋದು, ಅಥವಾ ಮಗಳು ಕಾಲೇಜ್ಗೆ ಹೋಗ್ಬೋದು, ಇಲ್ಲ ಧರ್ಮಸ್ಥಳದಲ್ಲಿ ಸಂಘದಲ್ಲಿ ಸಾಲ ಇರ್ಬೋದು. ಆ ಮನೆಯನ್ನ ಕ್ರಿಶ್ಚಿಯನ್ರು ಮತ್ಯಾವ್ದು ಕಮ್ಯುನಿಸ್ಟ್ನವರು ಆ ಮನೆಗೆ ಹೋಗಿ ಟಚ್ ಮಾಡಕ್ ಆಗ್ತಿಲ್ಲ. ಅವ್ರಿಗೆ ಕೋಪ ಇದೆ ಧರ್ಮಸ್ಥಳದ ಮೇಲೆ. ಆಮೇಲೆ ಇನ್ನೊಂದು, ಜಮೀನಿನ ವ್ಯಾಜ್ಯ ಅಥವಾ ಕೋರ್ಟು ಅಂತ ಬಂದ್ರೆ ಅಕ್ಕ, ಈಗ್ಲೂ ಹೇಳ್ತೀನಿ, ಕರ್ನಾಟಕದಲ್ಲಿರುವ ಅಷ್ಟು ದೇವಾಲಯಗಳಿಗೂ ಕೂಡ ಕೋರ್ಟ್ ನಲ್ಲಿ ಕೇಸ್ ಇದೆ. ಈ ಜಾಗ ನನಗ್ ಬರ್ಬೇಕು, ಈ ಜಾಗ ಈ ದೇವಸ್ಥಾನದವ್ರು ಕಬಳಿಸಿದ್ರು, ಹಂಗೆ ಹಿಂಗೆ ಅಂತ. ಹಾಗಾಗಿ ನಾವು ಕೆಲವು ವಿಚಾರಗಳನ್ನ ಬಹಳ ಸೂಕ್ಷ್ಮವಾಗಿ ನೋಡ್ಬೇಕು. ಅಂದ್ರೆ ಅಕ್ಕ ಈಗ ನಾನು ಒಂದು ಸಣ್ಣ ಪ್ರಶ್ನೆ ನಿಮಗೆ. ಧರ್ಮಸ್ಥಳ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ಇವೆರಡರಲ್ಲಿ ಅತಿ ಹೆಚ್ಚು ಆದಾಯ ಬರುವ ದೇವಾಲಯ ಯಾವ್ದಕ್ಕ? ಧರ್ಮಸ್ಥಳ ಅಲ್ಲ ಅಕ್ಕ, ಕುಕ್ಕೆ ಸುಬ್ರಹ್ಮಣ್ಯ. ಹೌದು ಪೂಜೆ. ಹೌದು, ಅತಿ ಹೆಚ್ಚು ದುಡ್ಡು ಬರುತ್ತೆ ಸರ್ಪ ಸಂಸ್ಕಾರದಿಂದ ಹಿಡಿದು ಅನೇಕ ವಿಚಾರದಲ್ಲಿ. ಅಕ್ಕ ಹೇಳಿ, ಈಗ ಕುಕ್ಕೆ ಸುಬ್ರಹ್ಮಣ್ಯ ಎಷ್ಟು ಶಾಲೆಗಳನ್ನು ತೆರೆದಿದೆ? ಏನು ಮಾಡಿಲ್ಲಲ್ಲ. ಧರ್ಮಸ್ಥಳ ಎಷ್ಟೋ ಮಾಡಿದೆ. ಕುಕ್ಕೆ ಸುಬ್ರಹ್ಮಣ್ಯ ಎಷ್ಟು ಕಾಲೇಜುಗಳನ್ನ ತೆರೆದಿದೆ? ಯಾವ್ದು ಗೊತ್ತಿಲ್ಲ. ಧರ್ಮಸ್ಥಳ ಅಕ್ಕ, ಕುಕ್ಕೆ ಸುಬ್ರಹ್ಮಣ್ಯ ಎಷ್ಟು ಜನ ಡಯಾಲಿಸಿಸ್ ಪೇಷಂಟ್ಗೆ ಉಚಿತವಾಗಿ ಡಯಾಲಿಸಿಸ್ ಮಾಡಿಸ್ತಾ ಇದೆ? ಹೌದು. ಧರ್ಮಸ್ಥಳ ಉಜಿರೆಯಲ್ಲಿ ಉಚಿತವಾಗಿ ಡಯಾಲಿಸಿಸ್ ಮಾಡ್ತಾ ಇದ್ದಾರೆ. ಅಕ್ಕ ಒಂದು ಎರಡು ಯೋಜನೆಗಳ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಅಕ್ಕ. ಎಷ್ಟು ಭಜನಾ ಮಂಡಳಿಗಳನ್ನ ಧರ್ಮಸ್ಥಳ ತೆರೆದಿದೆ? ನಿಮಗ್ ಗೊತ್ತಿರೋದಲ್ವಾ ಅಕ್ಕ ಇದು? ಕುಕ್ಕೆ ಸುಬ್ರಹ್ಮಣ್ಯದಿಂದ ಎಷ್ಟು ಭಜನಾ ಮಂಡಳಿ ನಿರ್ಮಾಣ ಆಗಿದೆ? ಧರ್ಮಸ್ಥಳದಿಂದ ಅಕ್ಕ ಎಷ್ಟು ದೇವಾಲಯಗಳ ಜೀರ್ಣೋದ್ಧಾರ ಆಗಿದೆ? ಇವತ್ ನೀವು ದಕ್ಷಿಣ ಕರ್ನಾಟಕ ಅಲ್ಲ, ನೀವು ಕರ್ನಾಟಕದ ಉತ್ತರ ಕರ್ನಾಟಕದ ತುತ್ತ ತುದಿಗೆ ಹೋದ್ರು ಅಲ್ಲೂ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಧರ್ಮಸ್ಥಳದ ಒಂದು ಪಾತ್ರ ಇರುತ್ತೆ. ಒಟ್ಟು 11,000ಕ್ಕೂ ಹೆಚ್ಚು ಹಿಂದೂ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ. ನಾನ್ ಕೇಳೋದು, ಇಷ್ಟೆಲ್ಲ ಮಾಡಿರೋ ಧರ್ಮಸ್ಥಳ ಇದಕ್ಕಿಂತ ಹೆಚ್ಚು ಆದಾಯ ಬರೋ ಕುಕ್ಕೆ ಸುಬ್ರಹ್ಮಣ್ಯ ಯಾಕೆ ಮಾಡಕ್ ಆಗ್ಲಿಲ್ಲ? ಈಗ ಹೇಳಿ, ಸರ್ಕಾರದ ದೇವಸ್ಥಾನ ಸರ್ಕಾರದ ಅಧೀನದಲ್ಲಿರ್ಬೇಕಾ, ಅಥವಾ ಒಬ್ಬ ವ್ಯಕ್ತಿ ಸಮರ್ಥವಾಗಿ ಅದನ್ನ ಮಾಡ್ತಿದ್ದಾನೆ ಅಂದಾಗ ನಾವು ಅವರ ಜೊತೆಗೆ ನಿಂತು ಮಾಡಿ ಅಂತ ಹೇಳ್ಬೇಕು. ಈಗೇನಾದ್ರು ಇದನ್ನ ಸರ್ಕಾರಕ್ಕೆ ಸೇರ್ಸಿದ್ರೆ SDM ಕಾಲೇಜ್ ಹೋಗುತ್ತೆ, SDM ಶಾಲೆಗಳು ಹೋಗ್ತವೆ, SDM ಆಸ್ಪತ್ರೆಗಳು ಹೋಗ್ತವೆ, ಮಿಷಿನರಿ ಆಸ್ಪತ್ರೆಗಳು ಬರ್ತವೆ, ಕ್ರೈಸ್ಟ್ ಯೂನಿವರ್ಸಿಟಿಗಳು ಬರ್ತವೆ, ಕ್ರೈಸ್ಟ್ ಶಾಲೆಗಳು ಬರ್ತವೆ. ನಾಳೆ ನಮ್ಮ ಮಕ್ಕಳು ದಿನ ಭಾನುವಾರ ಪ್ರಾರ್ಥನೆ ಮಾಡ್ಕೊಂಡು ಶಿಲ್ಬೆನೆ ತಾಕೊಂಡು ಓಡಾಡ್ತಾರೆ. ಆಮೇಲೆ ಬೇರೆ ಬೇರೆ ಸಂಘಟನೆಗಳು ಎಂಟ್ರಿ ಆಗ್ತವೆ. ಅವ್ಯಾವು ಅಂದ್ರೆ ಇಡೀ ದಕ್ಷಿಣ ಕನ್ನಡದಲ್ಲಿರ್ತಕ್ಕಂತ ಗಟ್ಟಿಯ ಹಿಂದುತ್ವ, ಘಟ್ಟದ ಕೆಳಗಿನ ಗಟ್ಟಿಯ ಹಿಂದುತ್ವ ಕಟ್ಟಾಗ್ಲಿಕ್ಕೆ ನಾವೇ ಕಾರಣ ಆಗೋದು ಬೇಡ ಅನ್ನೋದು. ಈಗ ನಾವು ಈ ಕಾರಣಕ್ಕಾಗಿ ಧರ್ಮಸ್ಥಳದ ಜೊತೆ ಸದಾಕಾಲ ನಿಲ್ತೇವೆ. ಹಿಂದುತ್ವ ಅಂತ ಅಂದ್ರೆ ಬಾಯಿ ಮಾತಿನಲ್ಲಿ ಹೇಳೋದಲ್ಲ, ಅವರು ಕೃತಿಯಲ್ಲಿ ಮಾಡಿ ಧರ್ಮಸ್ಥಳ ತೋರಿಸ್ತಾ ಇದೆ ಅಕ್ಕ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಕ್ಷಮೆ ಇರ್ಲಿ. ನಾನು ಖಂಡಿತವಾಗಿಯೂ ಹೇಳ್ತೇನೆ ಅಕ್ಕ, ಅಪ್ಪ ಅಮ್ಮನನ್ನ ಬಿಟ್ಟು, ನಮ್ಮ ಅಪ್ಪ ಅಮ್ಮಂಗೆ ಹುಷಾರಿಲ್ಲ ಅಂತ ಅಂದ್ರೆ ಖಂಡಿತವಾಗಿಯೂ ನಾನು ಹೋಗಿ ನೋಡಿಲ್ಲ. ತಂದೆ ತಾಯಿಯನ್ನು ಬಿಟ್ಟು ಸಮಾಜಕ್ಕಾಗಿ ಬಂದಿದ್ದೇನೆ. ಯಾವುದೇ ಕಾರಣಕ್ಕೂ ಅಧರ್ಮದ ಪರವಾಗಿ ನಾನ್ ನಿಲ್ಲಲ್ಲ ಅಕ್ಕ. ಧರ್ಮ ಇದ್ರೆ ಮಾತ್ರ ನಿಲ್ತೇನೆ. ಯಾಕೆಂದ್ರೆ ನಮ್ಮ ಅಮ್ಮನಿಗಿಂತ ಹೆಚ್ಚು ಯಾರಕ್ಕ? ಅವರನ್ನೇ ಬಿಟ್ಟು ಧರ್ಮಕ್ಕೆ ಬಂದಿದ್ದೀನಿ ಅಂದ್ರೆ ಮತ್ಯಾರನ್ನು ಓಲೈಸುವ ದರ್ದು ನನಗಿಲ್ಲ. ಮತ್ತೆ ಇನ್ನೊಂದು ಅಕ್ಕ, ನನ್ನ ತಂದೆಗೆ ಇದುವರೆಗೂ ನಾನು ಪಂಚೆ ತಕ್ಕೊಟ್ಟಿಲ್ಲ, ನಮ್ಮ ಅಮ್ಮನಿಗೆ ಸೀರೆ ತಕ್ಕೊಟ್ಟಿಲ್ಲ. ನಾನು ಫೋನ್ ಪೇ ಗೂಗಲ್ ಪೇ ಇಂದ ಹಣ ತಗೊಂಡಿದ್ದೀನಿ, ನಿಮ್ಮಂತವ್ರು ಕೊಟ್ಟಿರೋ ಹಣ ತಗೊಂಡು ಧರ್ಮ ಕಾರ್ಯ ಮಾಡ್ತಾ ಇದ್ದೀನಿ ಹೊರತು ಮತ್ತಿನ್ನೇನು ಇಲ್ಲ ಅಕ್ಕ. ನನಗೆ ಇವತ್ ನಿಮ್ ಜೊತೆ ಮುಕ್ತವಾಗಿ ಮಾತಾಡಕ್ಕೆ ಬಹಳ ಖುಷಿ ಆಯ್ತು. ನೀವು ನಾನ್ ರೆಕಾರ್ಡ್ ಮಾಡ್ಕೊಂತೀನಿ ಅಂತ ಹೇಳ್ಬಿಟ್ಟು ಮಾತಾಡಿದ್ರಲ್ಲ, ಬಹಳ ಖುಷಿ ಆಯ್ತು. ಖಂಡಿತ ಬಂದ್ರೆ ನಾನು ಭೇಟಿ ಆಗ್ತೇನೆ ಅಕ್ಕ. ಬಹಳ ಖುಷಿ. ಅರುಣಣ್ಣನ ಹತ್ರ ಹೇಳಿದ್ರೆ ಹೇಳ್ತಾರೆ ಚಿತ್ರ ಅಂದ್ರೆ. ಓಕೆ ಓಕೆ, ತುಂಬಾ ಒಳ್ಳೇದು. ನನ್ನ ಅಣ್ಣ ಅಂದ್ರೆ ಅಷ್ಟು ನನಗೆ ಪ್ರೀತಿ ಅವ್ರ ಹತ್ರ. ಸರಿ ಸರಿ ಅಕ್ಕ. ಓಕೆ. ಬಟ್ ಶರಣಣ್ಣಂಗೂ ಬೈದಿದಾರಲ್ಲಕ್ಕ. ಹೌದು.
ಶರಣಣ್ಣಂಗೂ ಯಾಕೆ ಬೈದ್ರು ಅವರು? ಯಾರನ್ನ? ಶರಣ್ ಪಂಪ್ ನೀವ್ ಯಾರನ್ನ ಕೇಳಿದ್ರೆ ಗೊತ್ತಾಗುತ್ತೆ ಅಂದ್ರೆ? ಅರುಣ್ ಕುಮಾರ್ ಗೊತ್ತಿಲ್ಲ. ಓ, ಅರುಣಣ್ಣನ. ಮತ್ತೆ ನಿಮಗೆ ಇನ್ನೊಂದು ಗೊತ್ತಾ? ಅರುಣಣ್ಣ ಒಂದ್ಸಲ ಸೌಜನ್ಯ ಪರ ಹೋರಾಟ ಮಾಡ್ಲಿಕ್ಕೆ ಒಂದು ಕರೆ ಕೊಟ್ರು, ಹೋರಾಟ ಮಾಡಿದ್ರು ಗೊತ್ತಾ? ಹಾ, ಸೌಜನ್ಯ ಪರ ಹೋರಾಟ. ಹೌದೋ ಹ್ಮ್. ಗೊತ್ತಿಲ್ವಾ? ಗೊತ್ತು ಗೊತ್ತು ಗೊತ್ತು. ಅದಕ್ಕೆ ಸೌಜನ್ಯ ತಾಯಿ ಯಾಕೆ ಬರ್ಲಿಲ್ಲ? ಅದೇ ನನಗೆ ಈಗ ಒಂದು ಸಣ್ಣ ಉತ್ತರವನ್ನ ಕೊಡಿ. ಯಾಕೆಂದ್ರೆ ಅಕ್ಕ, ನೀವು ಹೆಣ್ಮಕ್ಳು, ನಿಮಗೆ ಬಹಳ ಸೂಕ್ಷ್ಮ ಇದೆ ಹೆಣ್ಣಿನ ವಿಚಾರದಲ್ಲಿ. ನೀವು ಒಂದು ಭಾವನಾತ್ಮಕವಾಗಿ ಆ ಅನ್ಯಾಯವನ್ನ ಖಂಡಿಸ್ತಾ ಇದ್ದೀರಾ. ಹೌದು. ಆದ್ರೆ ನಾನ್ ಕೇಳೋದು, ಅರುಣ್ ಪುತ್ತಿಲ ಅಣ್ಣ ಮಾಡಿದ ಹೋರಾಟಕ್ಕೆ ಸೌಜನ್ಯಾಳ ತಾಯಿ ಯಾಕೆ ಬರ್ಲಿಲ್ಲ? ಬರ್ಬೋದು. ಕುಸುಮ ಅಕ್ಕ ಯಾಕೆ ಬರ್ಲಿಲ್ಲ? ಅವರೇ ಯಾರು ಮಾತಾಡಿದ್ರು ಹೇಳೋದು, ನನಗೆ ಮಹೇಶ್ ಅಣ್ಣನು ಬಿಟ್ಟು ಬರ್ಲಿಕ್ಕೆ ಆಗೋದಿಲ್ಲ ಅಂತ. ಮಹೇಶ್ ಅಣ್ಣ ಯಾಕೆ ಕಟ್ಟಾಕಿದ್ದಾರೆ? ಅದನ್ನು ನಾವು ಏನಂತ ಹೇಳುದನ್ನ? ಅಲ್ಲ, ನೀವೀಗ ನನಗೆ ನನ್ ಮೇಲೆ ಬೇಸರ ಮಾಡ್ಕೊಂಡು ಫೋನ್ ಮಾಡಿದವರು. ನನಗೆ ಈ ಪ್ರಶ್ನೆಗೆ ಉತ್ತರ ಬೇಕು, ಬೇರೆ ಏನು ಬೇಡ. ಅಲ್ಲ, ನನಗೆ ಇವರು ಅರುಣಣ್ಣನು ಹ್ಮ್ ಏನು ಮಾತಾಡೋದಿಲ್ಲ, ಸುಮ್ಮನೆ ಇರ್ತಾರೆ. ಇಲ್ಲ ನಾನು ಪಾಪ ಅರುಣಣ್ಣಂಗೆ ನಾನು ದೂರದಿಂದ ನೋಡಿದೀನಿ. ಅರುಣಣ್ಣ ಯಾಕೆ ಸೌಜನ್ಯ ಪರ ಒಂದು ಹೋರಾಟ ಕರೆ ಕೊಟ್ಟಾಗ ಅಕ್ಷಯ್ನು ಹಾಗೇನೆ ಏನು ಮಾತಾಡೋದಿಲ್ಲ. ಅಕ್ಕ ನಿಮಗ್ ಗೊತ್ತಾ, ಅರುಣಣ್ಣನ ಹೋಗಿ ಕೇಳಿ, ಅರುಣಣ್ಣ ನೀವು ಸೌಜನ್ಯ ತಾಯಿಗೆ ಫೋನ್ ಮಾಡಿದ್ರೋ ಇಲ್ವೋ ಅಂತ ಕೇಳಿ. ಹೋಗಿದ್ದಾರೆ ಅಂತೆ, ಗೊತ್ತಾಗಿದೆ ನನಗೆ, ಹೋಗಿದ್ದಾರೆ. ಯಾಕೆ ಬರ್ಲಿಲ್ಲ ಅಕ್ಕ? ಹ್ಮ್. ಮಹೇಶ್ ತಿಮ್ರೊಡ್ಡಿ ಅವರು ದತ್ತು ತಗೊಂಡಿದ್ದಾರ ಸೌಜನ್ಯ ಪರ ಹೋರಾಟವನ್ನ. ಯಾಕೆ? ಧರ್ಮಸ್ಥಳಕ್ಕೆ ಪರ್ಯಾಯ ದೇವಾಲಯವನ್ನ ಕಟ್ಲಿಕ್ಕ? ಅದಕ್ಕೆ ಧರ್ಮಸ್ಥಳ ಈಗ ಏನಾಗುತ್ತೆ ಗೊತ್ತಾ? ನಾನು ಒಂದು ಹೋಟ್ಲು ಮಾಡ್ತೀನಿ, ನನ್ನ ಎದುರುಗಡೆ ಒಬ್ಬ ಹೋಟ್ಲು ಮಾಡ್ತಾನೆ. ಎದುರುಗಡೆ ಹೋಟ್ಲು ಮಾಡೋನ್ ಏನ್ ಮಾಡ್ತಾನೆ ಹೇಳು? ಆ ಹೋಟ್ಲು ಬಗ್ಗೆ ಕೆಟ್ಟದಾಗ ಮಾತಾಡ್ತಾನೆ. ಈಗ ನಾನೊಂದು ಬಿಸ್ನೆಸ್ ಮಾಡ್ತಾ ಇರ್ತೀನಿ, ನನ್ನ ಎದುರಿಗೆ ನೀವು ಒಂದು ಬಿಸ್ನೆಸ್ ಮಾಡಿದ್ರೆ ಏನ್ ಹೇಳ್ತೀನಿ? ನಿಮ್ ಬಿಸ್ನೆಸ್ ಬಗ್ಗೆ ಕೆಟ್ಟದಾಗಿ ಹೇಳ್ತೀನಿ. ಇವ್ರು ಇದನ್ನ ಬಿಸ್ನೆಸ್ ಮಾಡ್ಕೊಂಡಿದಾರ ದೇವಸ್ಥಾನವನ್ನ. ಈಗ ನಾನೊಂದು ಅವ್ರ ಬೀಡಿನ ಮನೆ ಕಟ್ತಾ ಇದೀನಿ ಅಂತ ಹೇಳ್ತಿದಾರಲ್ವಾ? ಯಾಕೆ? ನನಗ್ ಉದ್ದೇಶ ಬೇಕಲ್ವಾ? ಅಂದ್ರೆ ನಮಗದು ಪ್ರತ್ಯಕ್ಷವಾಗಿ ಕಾಣಿಸ್ತಾ ಇದೆ. ಧರ್ಮಸ್ಥಳಕ್ಕೊಂದು ಪರ್ಯಾಯವಾದ ದೇವಸ್ಥಾನವನ್ನ ನಾನು ಇಲ್ಲಿ ಕಟ್ತೀನಿ ಅನ್ನೋ ಮಟ್ಟಕ್ಕೆ ಬಂದು ನಿಂತಿದ್ದಾರೆ. ಅದು ಏನಾಗುತ್ತೆ, ನಮ್ಮಲ್ಲೇ ಒಡಕು ಮೂಡುತ್ತೆ. ಹಂಗಾಗಿ ನಾವು ಅದನ್ನ ಖಂಡಿಸ್ತಿದ್ದೀವಿ ಹೊರ್ತು, ನಾನ್ ಸತ್ಯ ಹೇಳ್ತೇನೆ, ನನ್ನ ಕನಸಿನಲ್ಲೂ ನನ್ ಮಹೇಶ್ ಅಣ್ಣನ ವಿರುದ್ಧ ಇಲ್ಲ. ಆದ್ರೆ ಧರ್ಮ ಅಂತ ಬಂದ್ರೆ ನೆವರ್ ಅಕ್ಕ, ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಇಲ್ಲಿ ನನ್ನನ್ನೇ ನಾನ್ ಬಲಿ ಕೊಡೋಕ್ ರೆಡಿ ಇದ್ದೀನಿ ಅಷ್ಟೇ. ಮಾಡಿದ್ದೇನೆ ನಾನು, ತುಂಬಾ ಮಹೇಶ್ ಅಣ್ಣನ ಹತ್ರ ಚರ್ಚೆ ಮಾಡಿದ್ದೇನೆ ಇದ್ರ ಬಗ್ಗೆ. ಸೌಜನ್ಯ ವಿಚಾರದಲ್ಲಿ ನಾನು ಒಂದಂತೂ ಹೇಳ್ತೀನಿ ಅಕ್ಕ, ಆರಂಭದಿಂದ ಇವರು ಸಂತೋಷ್ ರಾವ್ ಪರ ಹೋರಾಟ ಮಾಡಿದ್ರೆ ಹೊರತು ಸೌಜನ್ಯ ಪರ ಅಲ್ಲ. ಇದನ್ನ ನೀವು ಕ್ಲಾರಿಟಿಯಾಗಿ ನೋಡಿ. ಎಲ್ಲ ಕಡೆ ನೀವು ತುಂಬಾ ಸೂಕ್ಷ್ಮವಾಗಿ ಗಮನಿಸಿ. ಅವರು ಸಂತೋಷ್ ರಾವ್ ಪರ ವಕೀಲರಿಟ್ರು, ಸಂತೋಷ್ ರಾವ್ ಪರ ವಕೀಲರ ಜೊತೆ ಮಾತಾಡ್ತಾ ಇದ್ರು. ಆಗ ಸೌಜನ್ಯಗೆ ವಕೀಲರನ್ನ ಇಟ್ಕೋಬೇಕಿತ್ತು, ಸೌಜನ್ಯ ಪರ ವಾದ ಮಾಡ್ಬೇಕಿತ್ತು, ಸೌಜನ್ಯಾಳಿಗೆ ನ್ಯಾಯ ಬೇಕಿತ್ತು. ಆದ್ರೆ ಬೇಕಾಗಿರ್ಲಿಲ್ಲ. ಸಂತೋಷ್ ರಾವ್ಗೆ ಯಾಕೆ ಇವ್ರು ಲಾಯರ್ ಇಟ್ರು? ಸಂತೋಷ್ ರಾವ್ ವಕೀಲರ ಜೊತೆ ಯಾಕೆ ಮಾತಾಡಿದ್ರು? ಹೌದು. ಈಗ ನೀವ್ ಹೇಳಿ, ಇವರು ಸೌಜನ್ಯ ಪರ ಹೋರಾಟಗಾರರೇ ಸಂತೋಷ್ ರಾವ್ ಪರ? ನಾನ್ ಸಂತೋಷ್ ತಪ್ಪು ಸರಿ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಬಟ್ ಇವರು ಸೌಜನ್ಯ ಪರ ಹೋರಾಟ ಮಾಡಿದ್ರ, ಸಂತೋಷ್ ರಾವ್ ಪರ ಹೋರಾಟ ಮಾಡಿದ್ರ? ಅದೇ ಕನ್ಫ್ಯೂಸ್ ಆಗೋದಲ್ಲ. ಅದಕ್ಕೆ ನೀವು ಯಾಕೆ ಕನ್ಫ್ಯೂಸ್ ಆಗ್ತೀರಿ ಅಂದ್ರೆ, ನಿಮಗೆ ವಿಚಾರವನ್ನ ಭಾವನಾತ್ಮಕವಾಗಿ ತಗೊಂಡಿದ್ದೀರಾ. ಒಂದು ಹೆಣ್ಣು ಮಗು, ಆ ಹೆಣ್ಣು ಮಗುವಿಗೆ ನ್ಯಾಯ ಸಿಗಬೇಕು, ಅವಳ ಮೇಲೆ ಆಗಿರ್ತಕ್ಕಂಥ ಅತ್ಯಾಚಾರ ಖಂಡನೀಯವಾದದ್ದು ಸಮಾಜದಲ್ಲಿ. ನೀವು ಭಾವನಾತ್ಮಕವಾಗಿ ಸೌಜನ್ಯಾಳ ಜೊತೆಗಿದ್ದೀರಿ. ಮತ್ತೆಂತ ಗೊತ್ತಾ ನಿಮಗೆ? ಆನೆ ಮಾವು ತಂದು ಕೊಲೆ, ಮತ್ತೆ ತುಂಬಾ ಸಾವಿರಾರು ಅಕ್ಕ, ಅದನ್ನೇ ಅಕ್ಕ, ಆನೆ ಮಾವುತನ ಸ್ವತಃ ಕುಟುಂಬದವ್ರು ಮಾತಾಡ್ತಾರೆ, ನೀವು ಅವ್ರ ಜೊತೆ ಕೇಳಿ ನೋಡಿ, ಹೇಳ್ತಾರೆ ಅವರು. ಅಕ್ಕ, ಏನಾಗುತ್ತೆ, ಇಡೀ ಪ್ರಕರಣವನ್ನ ಬೇರೆ ಕಡೆ ತಿರುಗಿಸ್ತಾ ಇದ್ದಾರೆ. ಆದ್ರೆ ವಾಸ್ತವ ಸತ್ಯ ಇಷ್ಟೇ, ಇವರು ಸಂತೋಷ್ ರಾವ್ ಪರ ಹೋರಾಟಗಾರರು, ಸೌಜನ್ಯ ಪರ ಹೋರಾಟಗಾರರಲ್ಲ. ಸೌಜನ್ಯಾಳಿಗೆ ಅನ್ಯಾಯ ಆಗಿದ್ದೇ ಇವ್ರುಗಳಿಂದ. ಯಾಕೆ ಅಂದ್ರೆ ಇವರು ಕಟ್ಟುನಿಟ್ಟಾಗಿ ಧರ್ಮಸ್ಥಳದ ಆಮೇಲೆ ಬರೋಣ ಅಕ್ಕ, ಧರ್ಮಸ್ಥಳದ ವಿಚಾರ ಇವ್ರಿಗೆ ಕೋಪ ಇದೆಯಾ, ಆಮೇಲೆ ಬನ್ನಿ. ಸೌಜನ್ಯ ಪರ ಹೋರಾಟ ಮಾಡೋದು ಬಿಟ್ಟು ನೀವು ಕಳೆದ 13 ವರ್ಷ 14 ವರ್ಷದಿಂದ ಸಂತೋಷ್ ರಾವ್ನ ನಿರಪರಾಧಿ ಅಂತ ಹೇಳ್ಕೊಂಡೇ ಬಂದ್ರಿ ಹೊರ್ತು ಸೌಜನ್ಯ ವಿಚಾರದಲ್ಲಿ ಹೋರಾಟ ಮಾಡ್ಲಿಲ್ಲ. ನಾನೀಗ ಬಹಳ ಬೇಸರ ಇರೋದು ನಿಶ್ಚಲ್ ಜೈನ್ ಅವರನ್ನ ಇದ್ರಲ್ಲಿ ಇನ್ವಾಲ್ವ್ ಮಾಡಿದ್ದು. ಅಕ್ಕ, ದೇಶದಲ್ಲೇ ಇಲ್ದೇ ಇರೋ ವ್ಯಕ್ತಿ ಒಬ್ಬನ್ನ ತೆಗೆದುಕೊಂಡು ಬಂದು ಇಲ್ಲಿ ಇದೀನಿ ಅಂತ ಹೇಳಿದ್ರೆ ನ್ಯಾಯಾಲಯ ಯಾಕೆ ನ್ಯಾಯಾಲಯಕ್ಕೇನು? ಅಕ್ಕ, ಸಿದ್ದರಾಮಯ್ಯನ ವಿರುದ್ಧ FIR ಮಾಡಿದಂತ ನ್ಯಾಯಾಲಯ, DK ಶಿವಕುಮಾರ್ ವಿರುದ್ಧ FIR ಮಾಡಿದಂತ ನ್ಯಾಯಾಲಯ, CM ಆಗಿದ್ದಂತ ಯಡಿಯೂರಪ್ಪನವರನ್ನ ಜೈಲಿಗೆ ಕಳಿಸಿದ ನ್ಯಾಯಾಲಯ. ಅಕ್ಕ,
ಹೆಗ್ಡೆ ಅವ್ರ ವಿರುದ್ಧ FIR ಮಾಡಕ್ ಆಗ್ತಿರ್ಲಿಲ್ವಾ ನ್ಯಾಯಾಲಯಕ್ಕೆ? ಮಾಡ್ತಿದ್ರು ನಿಶ್ಚಲ್ ಜೈನ್ ವಿರುದ್ಧ ಒಂದು FIR ಮಾಡಕ್ ಆಗ್ತಿರ್ಲಿಲ್ವಾ ನ್ಯಾಯಾಲಯಕ್ಕೆ? ಮಾಡ್ತಿದ್ರು ಮೋದಿ ಮೇಲೇನು ಮಾಡ್ಬೋದು ತಪ್ಪು ಮಾಡಿದ್ರೆ. ಅಮಿತ್ ಶಾ ವಿರುದ್ಧ FIR ಆಗಿಲ್ವೇನಕ್ಕ? ಈ ದೇಶದ ಗೃಹ ಮಂತ್ರಿ ಹೌದು FIR ಆಗಿಲ್ವೇನಕ್ಕ? ಹೌದು ಅಧಿಕಾರದಲ್ಲೇ ಇದ್ದಾಗಲೇ CM ಮೇಲೆ FIR ಆಗಿಲ್ವೇನಕ್ಕ? ಆಗಿದೆ. ಮತ್ತೆ ನಿಶ್ಚಲ್ ಜೈನ್ ಯಾವ ಲೆಕ್ಕ ಅಕ್ಕ? ನಾನ್ FIR ತುಂಬಾ ಯಾಕಾಗ್ಲಿಲ್ಲ ಅಂದ್ರೆ ಅವನ್ ದೇಶದಲ್ಲಿ ಇರ್ಲಿಲ್ಲ ಅನ್ನೋದು ಕಾನೂನಿಗೆ ಚೆನ್ನಾಗ್ ಗೊತ್ತಿದೆ, ಅದಕ್ಕೆ ಆಗ್ಲಿಲ್ಲ FIR. ನಾನು ಹೇಳಿದ ಮಾತು ಯಾರಿಗೆ ಹೇಳ್ಬೇಡಿ. ನಾನು ತುಂಬಾ ಮೈಸೂರಿನ ಕೇಳಿದ್ದೇನೆ, ಗ್ರೀಷ್ಮಠನ್ ಅವರು ಕೇಳಿದ್ದೇನೆ. ಹ ಹೌದು ಆಮೇಲೆ ಸಂತೋಷ್ ರಾವನ್ನ ಅಕ್ಕ ನಿಮಗ್ ಗೊತ್ತಿರ್ಲಿ, ಹ್ಮ್ ಸಂತೋಷ್ ರಾವನ್ನ ಬಂಧಿಸಿದ ತಕ್ಷಣ ಅವರು FIR ಮಾಡ್ಲಿಲ್ಲ. ಹೌದು ನಿಮಗೆ FIR ಟೈಮಿಂಗ್ಸ್ ನೋಡಿ ಗೊತ್ತಾಗುತ್ತೆ, ಹೌದು ಬಂಧನದ ಟೈಮಿಂಗ್ಸ್ ನೋಡಿ ಗೊತ್ತಾಗುತ್ತೆ. ಅಂದ್ರೆ ಪ್ರಕರಣವನ್ನ ಇವನೇನ ಅದ್ರಲ್ಲಿ ಇನ್ವಾಲ್ವ್ ಇದ್ದಾನ ಅಂತ ಅವ್ರು ಇನ್ವೆಸ್ಟಿಗೇಷನ್ ಮಾಡಿದ್ರು. ಹ್ಮ್ ಆಮೇಲೆ ಸಂತೋಷ್ ರಾವು ತಾನ್ ಬಿಟ್ಟಿದ್ದ ಚಪ್ಪಲಿಯನ್ನ ತೆಗೆದುಕೊಟ್ಟಿದ್ದು ಎಲ್ಲಿಂದ? ಹ್ಮ್ ಚಪ್ಲಿ, ಸಂತೋಷ್ ರಾವ್ ಚಪ್ಲಿ ಔಸಿಟ್ಟಿದ್ದು ಅವನಿಗೆ ಹೆಂಗ್ ಕಣ್ಣಿಗೆ ಬಿತ್ತು? ಅವನಿಗೇನ್ ಕನ್ಸಿತ್ತ? ಹೌದಂತೆ. ಆ ಸ್ಪಾಟ್ ಅಲ್ಲಿ ಹೋಗಿ ಚಪ್ಪಲಿ ತಕ್ಕೊಟ್ಟಿದ್ಯಾರು? ಪೊಲೀಸ್ ಲೇಡಿ ಪೊಲೀಸನ್ನು ಹೆಗ್ಲ ಮೇಲೆ ಹಾಕೊಂಡು ನಾನು ಈಗ ಎತ್ಕೊಂಡು ಹೋದೆ ಅಂತ ತೋರಿಸ್ಕೊಟ್ಟ ಅಂತೆ ಅವನು. ಅಕ್ಕ ನಾನ್ ಹೇಳುದು ಒಬ್ಬ ಈಗ ಗಿರೀಶ್ ಮಠಣ್ಣನವ್ರನ್ನ ಇಟ್ಕೊಳ್ಳೋಣ ಅಕ್ಕ. ವಿಧಾನಸೌಧದಲ್ಲಿ ಬಾಂಬ್ ಬಿಟ್ಟಿದ್ಯಾರಕ್ಕ? ಹ್ಮ್ ನಿಮಗೂ ಗೊತ್ತಿರೋದೇ ತಾನೇ ಇದು. ಹ್ಮ್ ಯಾರಕ್ಕ? ಹೌದು ಗಿರೀಶ್ ಮಠಣ್ಣ. ಬಟ್ ಕೋರ್ಟ್ ಅಲ್ಲಿ ಏನಂತ ಬಂತಕ್ಕ ತೀರ್ಪು? ನಿರಪರಾಧಿ. ಹ್ಮ್ ಅಕ್ಕ ಮುತ್ತಪ್ಪ ರೈ ಅವರು ಓಪನ್ ಆಗಿ ಸುಮಾರು ಕಡೆ ಹೇಳ್ಕೊಂಡಿದ್ದಾರೆ, ನಾನ್ ಜಯರಾಜ್ನ ಹಿಂಗ್ ಹೊಡ್ದೆ ಹಂಗ್ ಹೊಡ್ದೆ ಅಂತ. ಹೇಳಿದಾರೋ ಹೇಳಿಲ್ವಾ? ಹೇಳಿದ್ದಾರೆ, ನನ್ನ ದೊಡ್ಡಪ್ಪ ಅವರು. ಕೋರ್ಟ್ ಅಲ್ಲಿ ಏನಾಯ್ತಕ್ಕ? ಹೌದು ಕೋರ್ಟ್ ಅಲ್ಲಿ ಯಾವ್ದಾದ್ರು ಪ್ರೂವ್ ಆಯ್ತಾ ಅಕ್ಕ? ಆಗ್ಲಿಲ್ಲ. ಹಂಗಂತ ಹೇಳ್ಬಿಟ್ಟು ಅವ್ರು ಹೊಡೆದಿಲ್ಲ ಅಂತ ಹೇಳಕ್ ಅಕ್ಕ? ಆಗಲ್ಲ. ಸಂತೋಷ್ ರಾವ್ ವಿಚಾರವೂ ಇಷ್ಟೇ ಅಕ್ಕ. ಹ್ಮ್ ಪ್ರಾಸಿಕ್ಯೂಷನ್ ಫೇಲ್ ಆಗಿದೆ, ಸಂತೋಷ್ ರಾವ್ ನಿರಪರಾಧಿ ಅಂತ ಅಲ್ಲ, ಸಾಕ್ಷಿ ರಹಿತ ಅಂತ ಹೇಳಿ ಸೂಕ್ತ ದಾಖಲೆ ಇಲ್ಲ ಅಥವಾ ಸಾಕ್ಷ್ಯಾಧಾರಗಳ ಕೊರತೆ ಅಂತ ಆಚೆಗೆ ಬಂದಿದ್ದಾನೆ. ಹೌದು ಹೌದು ಹಾಗಾದ್ರೆ ನೀವು ಅವನನ್ನ, ನಾನ್ ಕೇಳುದು ಇಷ್ಟೇ ಪ್ರಶ್ನೆನಪ್ಪ, ನೀವು ಬಿಗಿನಿಂಗ್ ತೀರ್ಪು ಬರೋದಕ್ ಮುಂಚೆ ಸಂತೋಷ್ ರಾವ್ ಪರ ಯಾಕೆ ನಿಂತ್ರಿ? ಬಿಗಿನಿಂಗ್ ಅಲ್ಲಿ ನೀವು ಸಂತೋಷ್ ರಾವ್ ಪರ ಯಾಕೆ ನಿಂತ್ರಿ? ವಿಚಾರಣೆ ನಡಿಬೇಕಾದ್ರೆ ಜಡ್ಜಿಗೆ ಪತ್ರ ಯಾಕೆ ಬರದ್ರಿ ನೀವು? ಅಂದ್ರೆ ಜಡ್ಜೆ ಮೋಟಿವೇಟ್ ಮಾಡಿದ್ರ ನೀವು? ಜಡ್ಜಿಗೆನೆ ಆ ಪ್ರಕರಣ ಇವನಲ್ಲ ಅಂತ ಯಾಕೆ ಹೇಳಕ್ ಹೋದ್ರಿ? ನಿಮಗೆ ಹೆಂಗ್ ಗೊತ್ತು ಅವನಲ್ಲ ಅಂತ? ಅಕ್ಕ, ಎತ್ತ ತಾಯಿ ಒಬ್ಬಳು ನ್ಯಾಯಾಲಯದಲ್ಲಿ ನಿಂತ್ಕೊಂಡು ಆತ ನಿರಪರಾಧಿ ಅಂತ ಹೇಳ್ತಾಳೆ ಅನ್ನೋದಾದ್ರೆ ಹ್ಮ್ ಹೆಂಗ್ ಹೇಳಿದ್ರು? ನನಗ್ ಸಾಕ್ಷಿ ಬೇಕು. ಹೌದು, ಅವರು ಆರೋಪಿ ಅಂತ ಹೇಳೋದಕ್ಕೆ ಸಾಕ್ಷಿ ಇಲ್ಲ ಅಂತ ಹೇಳ್ತೀರಾ, ನೀವು ಅವ್ನ್ ನಿರಪರಾಧಿ ಅನ್ನಕ್ ನಿಮ್ಮ ಹತ್ರ ಏನ್ ದಾಖಲೆ ಇತ್ತು? ಹೌದು ಹೆಂಗ್ ಹೇಳಿದ್ರಿ ಕೋರ್ಟಿಗೆ ನೀವು ಅವನ ಮೇಲೆ ಅನುಮಾನ ಇಲ್ಲ ಅಂತ? ಹೌದು ಹೆಂಗ್ ಹೇಳಿದ್ರಿ ಅಂದ್ರೆ, ಇವ್ರು ಇಲ್ಲಿ ಆ ತಾಯಿಯನ್ನ ಇವ್ರು ಇಲ್ಲಿ ದಿಕ್ಕು ತಪ್ಪಿಸಿದ್ದು. ಈಗ ಜನರ ದಿಕ್ಕು ತಪ್ಪಿಸಿ ಧರ್ಮಸ್ಥಳದಲ್ಲಿ ಮಂಜುನಾಥ ಇಲ್ಲ, ನಾನು JCP ಬಿಡ್ತೇನೆ, ಅದು ಕೋಪದಲ್ಲಿ ಬರುವ ಮಾತಲ್ಲ. ಅವರು ಇಲ್ಲಿ ಪರ್ಯಾಯ ದೇವಸ್ಥಾನವನ್ನ ಕಟ್ತಾ ಇದ್ದಾರೆ ನೋಡಿ. ಇವ್ರು ಇಷ್ಟಕ್ಕೆ ನಿಲ್ಲಲ್ಲ ಅಕ್ಕ, ನಿಮಗ್ ಗೊತ್ತಿರ್ಲಿ. ಈ ಧರ್ಮಸ್ಥಳದ ವಿಚಾರಕ್ಕೆ ಬರೋದಕ್ ಮುಂಚೆ ಇನ್ನೊಂದು ದೇವಸ್ಥಾನದ ವಿಚಾರದಲ್ಲಿ ಜಗಳ ಆಯ್ತು ಇವರಿಗೆ. ಉಜಿರೆ ಅವರನ್ನ ದೇವರು ಅಂತ ಪೂಜೆ ಮಾಡ್ತಾ ಇರ್ತೆ. ಈಗ್ಲೂ ಇಡೀ ಉಜಿರೆ ಆಸ್ತಿ ಅವ್ರೊಬ್ರಿಗೆ ಇರೋದು. ಯಾರು ಹೇಳಿ? ಹ್ಮ್ ಅವ್ರ ಹೆಸರೇನು? ಉಜ್ಜಿರೆಯಲ್ಲಿಯ? ಉಜಿರೆಯಲ್ಲಿ ಸೂರ್ಯನ ದೇವಸ್ಥಾನ ಇದೆಯಲ್ಲ, ಅದು ಗೊತ್ತಿಲ್ಲ ನನಗೆ. ಇಡೀ ಉಜಿರೆಯಲ್ಲಿ ಹ್ಮ್ ಅವ್ರ ಹೆಸರು ತುಂಬಾ ಚೆನ್ನಾಗಿದೆ, ನನಗೆ ಗೊತ್ತವರು. ಅವರು ಆ ಉಜಿರೆಯ ಯಜಮಾನ್ರು. ಒಂದು ಲೆಕ್ಕಾಚಾರದಲ್ಲಿ ಅವರು ಧರ್ಮಸ್ಥಳಕ್ಕಿಂತ ಹೆಚ್ಚು ಉಜಿರೆಯಲ್ಲಿ ಅವರ ಆಸ್ತಿ ಇದೆ ಅಂತ ಗೊತ್ತು. ಅವರು ಅಷ್ಟು ಒಳ್ಳೆಯವರು. ಅವರ ವಿರುದ್ಧ ಇವ್ರು ಹೋಗಿ ಹೈಕೋರ್ಟ್ ನಲ್ಲಿ ಅವ್ರ ವಿರುದ್ಧ ನಿಂತ್ಕೊಂಡು, ಆ ದೇವಸ್ಥಾನದ ವಿರುದ್ಧ ನಿಂತ್ಕೊಂಡು, ನನಗೆ ಅಂಗಡಿಗಳು ಬೇಕು, ಇದ್ ನಂದು ಅಂತ ಫೇಕ್ ಇದನ್ನ ಮಾಡಿ, ಅದ್ಯಾವ್ದೋ ದಾಖಲೆಗಳನ್ನ ಸೃಷ್ಟಿ ಮಾಡಿ, ಕೊನೆಗೆ ಹೋಗಿ ಒಪ್ಪಿಕೊಂಡು ಹೈಕೋರ್ಟ್ ನಲ್ಲಿ ಇವ್ರು ಒಪ್ಕೊಳ್ಳಿಲ್ವಾ? ಹೋಗ್ಲಿ, ತಪ್ಪಾಯ್ತು ಅಂತ ಇದೇ ಮಹೇಶ್ ತಿಮ್ರೋಡಿ ಹೋಗಿ ಒಪ್ಪಿಕೊಳ್ಳಿಲ್ವಾ? ಅಲ್ಲಿ ದೇವ್ರಿಲ್ಲ ಅಂತ ಹೇಳೋದು. ಆಮೇಲೆ ನಾನು ಇಲ್ಲಿ ಪರ್ಯಾಯ ಶೃಂಗೇರಿ ಮಠ ಕಟ್ತೀನಿ ಅಂತ ಹೇಳೋದು. ಇದೆಲ್ಲ ಏನಂದ್ರೆ ಅಕ್ಕ, ಇದು ಒಬ್ಬ ನಿಜವಾಗಿಯೂ ಹಿಂದೂ ಧರ್ಮದ ಮೇಲೆ ಅಭಿಮಾನ ಇರುವಂತವ್ನು ಮಾಡುವಂತ ಕೆಲಸ ಅಲ್ಲ. ಈ ಕಾರಣಕ್ಕೆ ನಾವು ವಿರೋಧ ಇದೀವಿ ಹೊರತು ಇನ್ಯಾವ ಕಾರಣಕ್ಕೂ ಅಲ್ಲ ಅಕ್ಕ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಸರಿ ಅಣ್ಣ. ಆಮೇಲೆ ಇನ್ನೊಂದಕ್ಕ, ಚಕ್ರವರ್ತಿ ಅಣ್ಣ ವಿನಾಕಾರಣ ತಪ್ಪು ಹೆಜ್ಜೆಯನ್ನ ಇಡುವ ವ್ಯಕ್ತಿಯೇ ಅಲ್ಲ. ಇದು ಬಹಳ ಇದಾಗಿ ಹೇಳ್ತೇನೆ ನಾನು, ಯಾಕೆಂದ್ರೆ ನಾನು ಬಹಳ ಹತ್ರದಿಂದ ನೋಡಿರುವಂತ ವ್ಯಕ್ತಿ. ಚಕ್ರವರ್ತಿ ಅಣ್ಣ ಯಾವುದನ್ನು ಸರಿಯಾಗಿ ಗಮನಿಸದೆ ಹೆಜ್ಜೆ ಇಡುವ ವ್ಯಕ್ತಿಯೇ ಅಲ್ಲ. ಅವ್ರು ಪ್ರತಿ ವಿಚಾರವನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸಿ. ಅಕ್ಕ, ಅವನ್ ಯಾರೋ ಸಮೀರ್ ಬರ್ತಾನೆ, ಸಮೀರ್ ಬಂದು ಸೌಜನ್ಯ ಪರ ಮಾತಾಡೋದು ಬಿಟ್ಟು ಜೈನ ಹಿಂದೂ ಅಂತ ಹೇಳಿದ್ರೆ, ಅಕ್ಕ ನಿಮಗೆ ರಾಮ ಮಂದಿರ ನಿಮಗ್ ಗೊತ್ತಾ? ರಾಮ ಮಂದಿರ ನಾವ್ ಇವತ್ ಕಟ್ಟಿದೀವಿ ಹಿಂದೂಗಳು. ಹೌದು. ರಾಮ ಮಂದಿರ ಕೋರ್ಟ್ ನಲ್ಲಿ ಗೆಲ್ಲಿಕ್ಕೆ ಯಾರಕ್ಕ ವಾದ ಮಾಡಿದ್ದು?
ಹೌದು ಮತ್ತೆ ಜೈನ್ರಲ್ವಾ ಅಕ್ಕ? ಹೌದು. ಇವತ್ತು ಕಟಾರಿ ಬ್ರದರ್ಸ್ ಅಂತ ನಾವು ಪೂಜೆ ಮಾಡ್ತೇವೆ, ಬಲಿದಾನ ದಿವಸ್ ಅಂತ, ಹೌದಾ? ನಿಮಗೆ ಇಬ್ಬರ ಫೋಟೋ ಇಡ್ತೇವೆ ಗೊತ್ತಾ? ಯಾರಕ್ಕ ಅವರು? ಹೌದು ಜೈನ್ರಲ್ವಾ ಅಕ್ಕ? ಹೌದು ನಾವು ಜೈನರನ್ನ ವಿರೋಧಿಸೋದಾದ್ರೆ ಜೈನರ ಮೊದಲ ತೀರ್ಥಂಕರ ಅಕ್ಕ ಋಷಭನಾಥ ಅಂತ. ಆ ಋಷಭನಾಥ ಅನ್ನೋ ಹೆಸರಲ್ಲೇ ಋಷಭ ಅನ್ನೋ ನಂದಿ ಇದ್ದಾನೆ. ಹೌದು ನಮ್ಮನ್ನ ಒಡೆಯುವ ಕೆಲಸ ನಿಲ್ಲಿಸ್ಬೇಕು. ಯಾಕೆಂದ್ರೆ ನಾವು ಜೈನ, ಬೌದ್ಧ, ಅಂತ ಹೇಳಿ ಲಿಂಗಾಯತ ಬೇರೆ, ಬ್ರಾಹ್ಮಣ ಬೇರೆ, ಬಂಟ್ರು ಬೇರೆ, ಹಿಂಗ್ ಹೊಡ್ಕೊಂಡು ಇನ್ನೂ ಎಷ್ಟ್ ದಿನ ನಾವು ಮುಸಲ್ಮಾನರ ಕೈಲಿ, ಕ್ರೈಸ್ತರ ಕೈಲಿ ಆಳ್ವಿಕೆಗೆ ಒಳಗಾಗೋಣ ಹೇಳಿ? ಹೌದೌದು. ಸರಿ ಅಕ್ಕ, ನಾನು ಆಯ್ತಣ್ಣ, ಬೇಸರ ಮಾಡಬೇಡಿ. ಖಂಡಿತ ಇಲ್ಲ. ನೀವು ಅನುಮಾನಗಳನ್ನ ಬಗೆಹರಿಸಿಕೊಂಡಿದ್ದು ನನಗೆ ಬಹಳ ಖುಷಿ ಆಯ್ತು. ಆಯ್ತಣ್ಣ, ಓಕೆ. ಸರಿ, ಓಕೆ. ಸರಿ, ನಮಸ್ತೆ. ಎಂಸಿಸಿ ಬ್ಯಾಂಕ್ ಲಿಮಿಟೆಡ್ ಬೆಳ್ಮಣ್ಣಲ್ಲಿ ಎಂಸಿಸಿ ಬ್ಯಾಂಕಿನ 19ನೇ ಶಾಖೆಯನ್ನ ಆರಂಭಿಸುವ ಸುಸಂದರ್ಭದ ಪ್ರಯುಕ್ತ ಆಯ್ದ ನಿರಖು ಠೇವಣಿಗಳ ಮೇಲೆ ಶೇಕಡ 8% ಆಕರ್ಷಕ ಬಡ್ಡಿ ಹಾಗೂ ₹1,200ರಿಂದ ಆರಂಭವಾಗುವ ಅತಿ ಕಡಿಮೆ ಬಾಡಿಗೆಯಲ್ಲಿ ಭದ್ರತಾ ಲಾಕರ್ಗಳು. 113 ವರ್ಷಗಳಿಂದ ನಿಮ್ಮ ಸೇವೆಯಲ್ಲಿ. ಹಿಂದೆ ನಿಮ್ಮ ಹತ್ತಿರದ ಎಂಸಿಸಿ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿರಿ. ದೂರವಾಣಿ ಸಂಖ್ಯೆ 7090701105. ಟೋಲ್ ಫ್ರೀ ನಂಬರ್ 180012329966. ಷರತ್ತುಗಳು ಅನ್ವಯ. ನಿರಂತರ ಸುದ್ದಿ,